ಆತ್ಮೀಯರೇ ನಮಸ್ಕಾರ. ನಾವು ಕಳೆದ ಅವಧಿಯಲ್ಲಿ ಜೀನ್ ಪಿಯಾಜೆ ಅವರ ಬೌದ್ಧಿಕ ವಿಕಾಸ ಸಿದ್ಧಾಂತದ ಕುರಿತು ಅಭ್ಯಾಸ ಮಾಡಿದೀವಿ. ಇವತ್ತಿನ ಅವಧಿಯಲ್ಲಿ ಅವ್ರದೇ ಆದ ಇನ್ನೊಂದು ಸಿದ್ಧಾಂತ ನೈತಿಕ ವಿಕಾಸದ ಹಂತಗಳು ಅಂತದ. ಈ ಒಂದು ಕಾನ್ಸೆಪ್ಟ್ ಕುರಿತು ಇವತ್ತಿನ ಅವಧಿಯಲ್ಲಿ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಅದಕ್ಕೂ ಪೂರ್ವದಲ್ಲಿ ಈ ಒಂದು ಕಾನ್ಸೆಪ್ಟ್‌ಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ನಾವು ಯಾವೆಲ್ಲ ಅಂಶಗಳನ್ನ ತಿಳ್ಕೊಳ್ಳೋದು ಅನ್ನೋದನ್ನ ಒಂದ್ಸಲ ರಿವ್ಯೂ ಮಾಡೋಣ. ಮೊದಲನೇದು ನೈತಿಕತೆಯ ಅರ್ಥ, ಆಮೇಲೆ ನೈತಿಕತೆಯ ಸ್ವರೂಪ, ನೈತಿಕತೆಯ ಹಂತಗಳು. ಪಿಯಾಜೆ ಅವರು ಮುಖ್ಯವಾಗಿ 2 ಹಂತಗಳನ್ನ ಇಲ್ಲಿ ಸೂಚಿಸಿದ್ದಾರೆ. ಅದನ್ನ ನೋಡೋಣ. ಆ 2 ಹಂತಗಳ ಕಂಪ್ಯಾರಿಟಿವ್ ಸ್ಟಡಿಯನ್ನ 4ನೇ ಹಂತದಲ್ಲಿ ಮಾಡೋಣ. ಅದಾದ್ಮೇಲೆ ಈ ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಲ್ಲಿ ನೈತಿಕ ವಿಕಾಸ ಯಾವ ರೀತಿ ಆಗ್ತದೆ ಅನ್ನೋದಕ್ಕೆ ಒಂದು 2 ಕಥೆಗಳನ್ನ ಹೇಳಿದ್ದಾರೆ ಅವರು. ಆ ಕಥೆಗಳನ್ನ ತಿಳ್ಕೊಳ್ಳೋಣ. ಆಮೇಲೆ ನೈತಿಕ ವಿಕಾಸ ಯಾವ ರೀತಿ ಪರಿವರ್ತನೆ ಆಗ್ತದ ಅನ್ನೋದನ್ನ ನೋಡೋಣ ಮತ್ತು ಆ ಪರಿವರ್ತನೆಗೆ ಕಾರಣಗಳು ಯಾವುದವ. 3 ಕಾರಣ ಬರ್ತಾವ. 3 ಕಾರಣ ಅಭ್ಯಾಸ ಮಾಡೋಣ. ಆಮೇಲೆ ಪ್ರಮುಖ ಕೆಲವೊಂದಿಷ್ಟು ಪರಿಕಲ್ಪನೆಗಳ ಅರ್ಥವನ್ನು ನೋಡ್ಕೊಳ್ಳೋಣ. ಅದಾದ ಕೂಡಲೇ ತಾವೆಲ್ಲರೂ ಕೇಳಿದ್ರಿ, ಸರ್ ನೀವು ಕ್ವೆಶ್ಚನ್ ಮಾಡ್ರಿ ಅಂತ ತಿಳ್ಕೊಂಡ. ಸೊ ಈ ಸಲ ಈ ಕಾನ್ಸೆಪ್ಟ್ ಮುಗಿತಿದ್ದಂಗೆ ಈ ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು MCQs ಅನ್ನ ನಾವು ಸಾಲ್ವ್ ಮಾಡೋಣ. ಓಕೆ. ಸೊ ಮೊದಲನೇ ಒಂದು ಅಂಶ ಏನದಲ್ಲ ಅದನ್ನ ನಾವು ಈಗ ನೋಡ್ತಾ ಹೋಗೋಣ. ಜೀನ್ ಪಿಯಾಜೆ ಅವರ ನೈತಿಕ ವಿಕಾಸದ ಹಂತಗಳು ಅಂತ ಹೇಳಿ ಬರ್ತದೆ. ತಮ್ಗೆಲ್ಲ ಗೊತ್ತಿರುವಂತೆ ಜೀನ್ ಪಿಯಾಜೆ ಅವರು ಪ್ರಸಿದ್ಧ ಮನೋವಿಜ್ಞಾನಿ. ಮೂಲತಃ ಇವರು ಜೀವಶಾಸ್ತ್ರಜ್ಞರಾಗಿದ್ರು. ಆಮೇಲೆ ಅವರ ಆಸಕ್ತಿ ಮನೋವಿಜ್ಞಾನದಲ್ಲಿ ಬೆಳೆದು ಅವರೊಬ್ಬರು ದೊಡ್ಡ ಸೈಕಾಲಜಿಸ್ಟ್ ಆಗ್ತಾರೆ. ಇನ್ನ ಈ ಒಂದು ಸಿದ್ಧಾಂತದಲ್ಲಿ ಜೀನ್ ಪಿಯಾಜೆ ಅವರು ಏನ್ ಹೇಳ್ತಾರಂದ್ರೆ, ಬೌದ್ಧಿಕ ವಿಕಾಸ ಮತ್ತು ನೈತಿಕ ವಿಕಾಸದ ನಡುವಿನ ನೇರ ಸಂಬಂಧದ ಕುರಿತು ಅವ್ರು ಇಲ್ಲಿ ಚರ್ಚೆ ಮಾಡ್ತಾರೆ. ಅಂದ್ರೆ ನೈತಿಕ ವಿಕಾಸ ಡೆವಲಪ್ ಆಗ್ಬೇಕಾದ್ರೆ ಅದ್ರ ಹಿಂದ್ಗಡೆ ಅಥವಾ ಅದ್ರ ಜೊತೆಗೇನೆ ಬೌದ್ಧಿಕ ಶಕ್ತಿ ಏನಿರ್ತದಲ್ಲ ಅದು ಬೆಳವಣಿಗೆ ಆದಂಗೆ ನೈತಿಕ ವಿಕಾಸ ಕೂಡ ಆಗ್ತದೆ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಇನ್ನ ಅವ್ರ ಇನ್ನೊಂದು ಸ್ಟೇಟ್ಮೆಂಟ್ ಏನಂತಂದ್ರೆ, ಮನಸ್ಸು ಬೆಳೆದಂತೆ ನೈತಿಕತೆ ಹೇಗೆ ಬದಲಾಗುತ್ತದೆ ಎಂಬ ಅಧ್ಯಯನವನ್ನು ಕೂಡ ಈ ಸಿದ್ಧಾಂತದಲ್ಲಿ ಮಾಡಿದ್ದಾರೆ. ಮನಸ್ಸು ಬೆಳೆದಂತೆ ಅಂತಂದ್ರ ನಮ್ದು ಏನು ಏಜ್ ಹೆಚ್ಚಾಗ್ತಾ ಹೋಗ್ತದಲ್ಲ, ಹಂಗ ನೈತಿಕತೆ ಕೂಡ ಬದಲಾಗ್ತಾ ಹೋಗ್ತದ. ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತಾವಲ್ಲ ಅವು ಕೂಡ ಚೇಂಜ್ ಆಗ್ತಾ ಹೋಗ್ತಾವು. ಅದು ಹೆಂಗ ಅನ್ನೋದು ಅಧ್ಯಯನ ಈ ಒಂದು ಇದರಲ್ಲಿ ಕಾನ್ಸೆಪ್ಟ್ ನಲ್ಲಿ ಅದ ಅಥವಾ ಈ ಒಂದು ಸಿದ್ಧಾಂತದಲ್ಲಿ ಅದ. ಇವತ್ತಿನ ಕಲಿಕಾ ಉದ್ದೇಶ ಏನತ್ತಂದ್ರೆ ನಮ್ದು ಮಕ್ಕಳಲ್ಲಿ ತಪ್ಪು ಸರಿಯ ಅರಿವು ಹೇಗೆ ಬೆಳೆಯುತ್ತದೆ ಎಂಬುದನ್ನು ನೋಡೋದ ಇವತ್ತಿನ ಕಲಿಕಾ ಉದ್ದೇಶ ಆಗದ. ಅಂದ್ರೆ ಮಕ್ಕಳು ಯಾವ್ದಕ್ ಸರಿ ಅಂತಾರ ಯಾವ್ದಕ್ ತಪ್ಪು ಅಂತಾರ, ಅವ್ರದ್ದು ಒಂದು ಆಲೋಚನಾ ಶಕ್ತಿ ಹೆಂಗಿರ್ತದ ಅನ್ನೋದನ್ನ ನೋಡೋದಾಗ್ಯದ. ಸೊ ಈ ಒಂದು ಸಿದ್ಧಾಂತ ಮೊದಲನೇ ಒಂದು ಅಂಶ ಏನದಲ್ಲ, ನೈತಿಕತೆ ಎಂದರೇನು. ತಮ್ಗೆಲ್ಲ ಗೊತ್ತಿರುವಂತೆ ನೈತಿಕತೆ ಅಂತಂದ್ರೆ ಸರಿ ಮತ್ತು ತಪ್ಪುಗಳ ನಡುವಿನ ಅರಿವು. ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳ್ಕೊಳ್ಳೋದೇನದಲ್ಲ, ಆ ಅರಿವು ಏನ್ ಮೂಡ್ತದಲ್ಲ ಅದಕ್ಕೆ ನಾವು ನೈತಿಕತೆ ಅಂತ ಹೇಳ್ಕರ್ತೀವಿ. ಇದು ಸರಿ ಅದ. ಬಟ್ ಇದ ಕಂಪ್ಲೀಟ್ ಸೆಂಟೆನ್ಸ್ ಅಂತ ಇದು ವಾಕ್ಯ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರ ಇದು ನೈತಿಕತೆಯ ಒಂದು ಲಕ್ಷಣ. ಇಂಥ 4 ಲಕ್ಷಣಗಳನ್ನು ಒಟ್ಟು ಕೂಡಿಸಿದ್ರ ರಿಯಲ್ ನೈತಿಕತೆ ಏನು ಅನ್ನೋದು ನಿಮ್ಗೆ ಗೊತ್ತಾಗ್ತದ. ಸೊ ಮೊದಲನೇ ಒಂದು ಲಕ್ಷಣ ಇದ ಅದ, ಏನ್ ಹೇಳ್ರಿ, ಸರಿ ತಪ್ಪುಗಳ ಅರಿವು. ಯಾವುದು ಸರಿ ಯಾವುದು ತಪ್ಪು ಎಂದು ನಿರ್ಧರಿಸುವ ಗುಣ ಏನದಲ್ಲ ಅದು ನೈತಿಕತೆ ಹೊಂದಿರ್ತದ. ಓಕೆ. ಇನ್ನು ಎರಡನೇ ಒಂದು ಗುಣ ಇತರದ್ದು ಏನತ್ತಂದ್ರೆ, ಈ ನೈತಿಕತೆ ಕ್ರಮಾನುಗತ ಬೆಳವಣಿಗೆಯನ್ನು ಹೊಂದದ. ನೈತಿಕತೆಯ ಹಂತವಾಗಿ ಬೆಳೀತದ ತಂದಂಗ. ಅಂದ್ರ ಇದ್ರಾಗ ಪ್ರೈಮರಿ ಸ್ಕೂಲ್ದಾಗ ಇದ್ದಾಗ ಒಂದು ನೈತಿಕತೆ ಬೇರೆ ಇರ್ತಾವ. ರೂಲ್ಸ್ ರೆಗ್ಯುಲೇಷನ್ಸ್ ನಿಯಮಗಳು ಬೇರೆ ಇರ್ತಾವ. ಹೈಸ್ಕೂಲ್ ಬಂದಾಗ ಬೇರೆ ಆಗ್ತಾವ. ಅದಕ್ಕಿಂತ ಮುಂದೆ ಹೋದಾಗ ಬೇರೆ ಆಗ್ತಾವ. ಹಿಂಗ್ ಹಂತವಾಗಿ ಕ್ರಮಾನುಗತ ಬೆಳವಣಿಗೆಯನ್ನ ಈ ನೈತಿಕತೆ ಹೊಂದದ ತಂದಂಗ. ಇನ್ನು ಮೂರನೇದು ಏನತ್ತಂದ್ರ ಸಮಾಜದ ನಿಯಮಗಳು. ನಮ್ಮ ಸುತ್ತಲಿನ ಸಮಾಜದ ನಿಯಮಗಳನ್ನ ಗೌರವಿಸುವುದು ನೈತಿಕತೆಯ ಒಂದು ಲಕ್ಷಣ. ಇನ್ನು ನಾಲ್ಕನೇದು ಏನತ್ತಂದ್ರ ನಿಯಮಗಳ ಅಡಿಪಾಯ. ಹಿಂದಿನ ಹಂತವನ್ನು ದಾಟದೆ ಮುಂದಿನ ಹಂತಕ್ಕೆ ಹೋಗಲು ಸಾಧ್ಯವಿಲ್ಲ. ಅಂತಂದ್ರೆ ನಾವು ಯಾವುದೇ ಸ್ಟೇಜ್ನಾಗ ಇರ್ತೀವಲ್ಲ, ಈಗ ಜೀನ್ ಪಿಯಾಜೆ ಅವರು 2 ಸ್ಟೇಜ್ಗಳನ್ನ ಸೂಚಿಸಿದಾರೆ. ಮೊದಲನೇ ಹಂತದ ಬೆಳವಣಿಗೆ ಹೊಂದಿದ ಕೂಡಲೇ ನಾವು 2ನೇ ಹಂತದ ಬೆಳವಣಿಗೆಗೆ ಹೋಗ್ತೇವೆ ಅಂತ ಹೇಳ್ತಾ. ಸೊ ಇಲ್ಲಿ ಒಂದ್ ಸಣ್ಣ ಉದಾಹರಣೆ ಅದ. ಸಣ್ಣ ಮಕ್ಕಳು ಏನಿರ್ತಾರಲ್ಲ ಅವ್ರು ಯಾವಾಗ್ಲೂ ಕೂಡ ನಿಯಮಗಳನ್ನ ಮುರಿಯಂಗಿಲ್ಲ. ಮುರಿತಾರ ಯಾರು ಹೇಳ್ರಿ, ಅಥವಾ ನಿಯಮಗಳನ್ನ ಬದಲಾಯಿಸ್ತಾರ ಯಾರು ಹೇಳ್ರಿ? ದೊಡ್ಡವ್ರು ಆದ ಕೂಡಲೇ ಬದಲಾಯಿಸ್ತಾರ. ಅದಕ್ಕೆ ಕಾರಣ ಏನದ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಸಣ್ಣ ಮಕ್ಕಳು ಆಟದಲ್ಲಿ ನಿಯಮಗಳನ್ನ ಮುರಿಯೋದಿಲ್ಲ. ದೊಡ್ಡವರು ಪರಿಸ್ಥಿತಿಗೆ ತಕ್ಕಂತೆ ಅದನ್ನ ಬದಲಾಯಿಸ್ತಾರ ಅಂತ ಹೇಳ್ತಾರ ಅವರು. ಅಂದ್ರೆ ಈಗ ಕಬಡ್ಡಿ ಆಟದ ಅಲ್ಲಿ 5ರಿಂದ 10 ವರ್ಷದ ಮಗು ಕಬಡ್ಡಿ ಆಡತ್ತದ ಅಂತ ತಿಳ್ಕೊಳ್ರಿ. ಮಕ್ಕಳೆಲ್ಲ ಆಡತಾವ. ಕಬಡ್ಡಿ ರೂಲ್ಸ್ ಏನದ? ಕಬಡ್ಡಿ ಅನ್ನುವಾಗ ಉಸಿರು ಬಿಡಂಗಿಲ್ಲ. ಪ್ರೈಮರಿ ಹುಡುಗರು ಆಡ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಹುಡುಗ ಬಂದ್ ನಿಂತು ಬಿಡ್ತದೆ. ಕಬಡ್ಡಿ ಅನ್ಕೋತ ಬಂದು ಸ್ಟಾಪ್ ಮಾಡ್ತದ. ಟೀಚರ್ ಕೇಳ್ತಾರೆ ಯಾಕೆ ನಿಂತು ಅಂತ. ನಾವು ಉಸಿರು ಬಿಟ್ಟಿದ್ದಾನ್ರಿ ಅಂತ ಹೇಳ್ತದೆ. ಅದು ಸತ್ಯ ಏನದಲ್ಲ ಅದು ಹೇಳ್ಬಿಡ್ತದೆ. ಬಟ್ ಅದನ್ನ 10 ವರ್ಷದ ಮೇಲ್ಪಟ್ಟು ಸ್ಟೂಡೆಂಟ್ಸ್ ಇರ್ತಾರಲ್ಲ ಅದನ್ನ ಆ ರೀತಿ ಮಾಡಲ್ಲ. ಸೊ ಅವರು ತಮ್ಮ ಪರಿಸ್ಥಿತಿಗೆ ತಕ್ಕಂತೆ ಅದು ಆಟವನ್ನ ನಿಭಾಯಿಸ್ಬಿಡ್ತಾರೆ. ಸಣ್ಣ ಮಕ್ಕಳಿಗೆ ರೂಲ್ಸ್ ರೆಗ್ಯುಲೇಷನ್ ಇರ್ತಾವಲ್ಲ ಅದು ಪಾಲಿಸೋದು ಅಷ್ಟೇ ಗೊತ್ತಿರ್ತದೆ. ಇದನ್ನ ನೈತಿಕತೆ ಅಂತ ಹೇಳಿ ಕರೀತಾರೆ. ಗೊತ್ತಾಯ್ತಾ? ನಿಯಮಗಳನ್ನ ಪಾಲಿಸುವಿಕೆ ಏನದಲ್ಲ ಇದ ನೈತಿಕತೆ. ಇದು ಮಕ್ಕಳಲ್ಲಿ ಯಾವ ರೀತಿ ಆಗ್ತದ ಅನ್ನೋದನ್ನ ಪಿಯಾಜೆ ಅವರು
ವಿವರಣೆ ಕೊಟ್ಟಿದ್ದಾರೆ. ಸೊ ಇನ್ನು ನೈತಿಕತೆ ವಿಕಾಸದ ಹಾದಿ ಅಥವಾ ನೈತಿಕ ವಿಕಾಸದ ಹಂತಗಳು ಅಂತ ಹೇಳಿ ಕರಿಬಹುದು ನಾವು. ಹೆಡ್ಡಿಂಗ್ ನೀವು ಹಂತಗಳು ಅಂತ ಬರ್ಕೊಡ್ರಿ. ಸೊ ಇಲ್ಲಿ ಜೀನ್ ಪಿಯಾಜೆ ಅವರು ಮುಖ್ಯವಾಗಿ ನೈತಿಕ ವಿಕಾಸದ 2 ಹಂತಗಳನ್ನ ಅವ್ರು ಹೇಳಿದಾರೆ. ಅದರ ಮೊದಲನೇ ಹಂತ ಏನದಲ್ಲ, ಇಲ್ಲಿ ಮೊದಲನೇ ಹಂತ ನೋಡ್ಕೊಳ್ರಿ. ಫಸ್ಟ್ ಈ 1ನೇ ಹಂತ ಏನದಲ್ಲ, ಇದರ ಹೆಸರು ಪರಾಧಿಪತ್ಯ ಹಂತ ಅಂತ ಹೇಳಿ ಕೊಟ್ಟಿದ್ದಾರೆ. ಪರಾಧಿಪತ್ಯ, ಇಲ್ಲಿ ಪರಾಧಿಪತ್ಯ ನೈತಿಕ ಹಂತ ಅಂತ ಹೇಳಿ ಕೂಡ ತಾವು ಬರ್ಕೋಬಹುದು. ಇಂಗ್ಲಿಷ್ ನಲ್ಲಿ ಇದಕ್ಕೆ ಹೆಟರೋನಾಮಸ್ ಸ್ಟೇಜ್ ಅಂತ ಹೇಳಿ ಕರಿತೇವೆ. ಸೊ ಇದರ ವಯಸ್ಸು ಎಷ್ಟಂದ್ರೆ, ಈ ಹಂತದಲ್ಲಿರುವಂತ ಮಕ್ಕಳ ವಯಸ್ಸು 5ರಿಂದ 10 ವರ್ಷ. ಇಲ್ಲಿ 5ರಿಂದ 10 ವರ್ಷದ ಮಕ್ಕಳು ಏನಿರ್ತಾವಲ್ಲ, ಅವ ನಿಯಮಗಳನ್ನ ಕಠಿಣ ಅಂತ ಹೇಳಿ ತಿಳ್ಕೊಂಡಿರ್ತಾವ, ಕರೆಕ್ಟ್ ಆಗಿ ಪಾಲಿಸ್ತಿರ್ತಾವ ಮತ್ತು ಬೇರೆಯವರ ನಿಯಂತ್ರಣದಲ್ಲಿ ಇರ್ತಾವ. ಅಂದ್ರೆ ಮಕ್ಕಳು ಈ ಹಂತದಲ್ಲಿ 5ರಿಂದ 10 ವರ್ಷದ ಮಕ್ಕಳು ಯಾರ ನಿಯಂತ್ರಣದಾಗ ಇರ್ತಾವ? ಅಪ್ಪ ಅಮ್ಮನ ಅಧೀನದಲ್ಲಿ ಇರ್ತಾವ ಮತ್ತು ಶಾಲೆಯಲ್ಲಿ ಟೀಚರ್ ಅಧೀನದಲ್ಲಿ ಇರ್ತಾವ. ಸೊ ನಿಯಂತ್ರಿತ ಜೀವನ ಅವ್ರದ್ದು ಇರ್ತದ ಅಂತಂದಂಗೆ. ಇನ್ನ 2ನೇ ಹಂತ ಏನದಲ್ಲ, 2ನೇ ಹಂತಕ್ಕೆ ನಾವು ಇವರು ಜೀನ್ ಪಿಯಾಜೆ ಅವ್ರು ಏನ್ ಕರೆದಿದ್ದಾರೆ ಅಂದ್ರೆ ಸ್ವಯಂ ಆಧಿಪತ್ಯದ ಹಂತ ಅಂತ ಕರೆದಾರ. ನೀವು ಬೇಕಿದ್ರೆ ಇಲ್ಲಿ ನೈತಿಕ ಅನ್ನೋ ಶಬ್ದವನ್ನ ಇಲ್ಲಿ ಒಂದು ಎಕ್ಸ್ಟ್ರಾ ಸೇರಿಸ್ಕೊಳ್ರಿ. ಸ್ವಯಂ ಆಧಿಪತ್ಯ ನೈತಿಕ ಹಂತ. ಸ್ವಯಂ ಆಧಿಪತ್ಯ ಅಂತಂದ್ರೆ ಸ್ವತಂತ್ರ ಮತ್ತು ಪರಾಧಿಪತ್ಯ ಅಂತಂದ್ರೆ ಅವಲಂಬಿತ ಮತ್ತು ಇನ್ನೊಬ್ಬರ ಅಧೀನದಾಗ ಇರೋದು ಅಂತಂದಂಗೆ. ಓಕೆ, ಸೊ ಇಲ್ಲಿ 10 ವರ್ಷದ ಮೇಲ್ಪಟ್ಟದ ಮಕ್ಕಳು ಏನಿದಾರಲ್ಲ, ಅವರು ಈ ಹಂತದಲ್ಲಿ ಇರ್ತಾರ. ಇಲ್ಲಿ ನಿಯಮಗಳನ್ನ ಬದಲಾಯಿಸಬಲ್ಲರವರು ಯಾರು? 10 ವರ್ಷದ ಮೇಲ್ಪಟ್ಟದ ಮಕ್ಕಳು ಇರ್ತಾರಲ್ಲ, ಅವ್ರ ನಿಯಮಗಳನ್ನ ತಮಗ್ ಬೇಕಾದಂಗೆ ಚೇಂಜ್ ಮಾಡ್ಕೊಳ್ತಾರ ಮತ್ತು ಸ್ವಯಂ ನಿರ್ಣಯವನ್ನ ತೆಗೆದುಕೊಳ್ತಾರ. ಅದರ ಸಲುವಾಗಿ ಇದರ ಹೆಸರನ್ನ ಸ್ವಯಂ ಆಧಿಪತ್ಯ ನೈತಿಕ ಹಂತಕ್ಕೆ ಇಂಗ್ಲಿಷ್ ನಲ್ಲಿ ಅಟೋನಾಮಸ್ ಅಂತ ಹೇಳಿ ಕರೆದಾರ. ಅಂದ್ರೆ ಸ್ವತಂತ್ರ ಅಂತಂದಂಗೆ, ಅವ್ರು ತನ್ನಷ್ಟಕ್ಕೆ ತಾನೇ ಡಿಸಿಷನ್ ಮಾಡೋದು ಇರ್ತದಲ್ಲ, ಅದಕ್ಕೆ ಅಟೋನಾಮಸ್ ಅಂತ ಹೇಳಿ ಕರಿತೀವಿ. ಸೊ ಇದು ಇಂಡಿಪೆಂಡೆಂಟ್ ಇರ್ತದೆ, ಇದು ಡಿಪೆಂಡೆಂಟ್ ಇರ್ತದೆ. ಇನ್ನು ಈ ಎರಡೂ ತರ ಮಧ್ಯೆ 1ನೇ ಹಂತದಿಂದ ಇಲ್ಲಿ ಮಗು 1ನೇ ಹಂತದಿಂದ 2ನೇ ಹಂತಕ್ಕೆ ಹೋಗ್ಬೇಕಾದ್ರೆ, ಅಂದ್ರೆ 10ನೇ ವಯಸ್ಸು ಸಮೀಪ ಬಂದಾಗ ಅದು 2ನೇ ಹಂತಕ್ಕೆ ಏನು ಟ್ರಾನ್ಸ್ಫಾರ್ಮ್ ಆಗ್ತಿರ್ತದಲ್ಲ, ಆ ಹಂತದಾಗ ಒಂದ್ ಚೇಂಜ್ ಆಗ್ತದೆ. ಏನ್ ಚೇಂಜ್ ಆಗ್ತದೆ ಅಂದ್ರೆ ಮಧ್ಯಂತರ ಬದಲಾವಣೆ ಆಗ್ತದೆ. ಈ ಹಂತದಾಗ ಮಕ್ಕಳು ಏನಾಗ್ತಾವ ಅಂದ್ರೆ ಹಿರಿಯರ ನಿಯಂತ್ರಣದಿಂದ ಬಿಡುಗಡೆ ಹೊಂದಿ ಸ್ನೇಹಿತರ ಒಡನಾಟಕ್ಕೆ ಸೇರ್ಕೊಂಡ್ ಬಿಡ್ತಾವ. ಹಿಂಗಾಗಿ 10 ವರ್ಷದ ನಂತರ ಆ ಮಕ್ಕಳ ಮೇಲೆ ಅತಿ ಹೆಚ್ಚಿನ ಪ್ರಭಾವ ಯಾರ್ದಾಗ್ತದ ಅಂದ್ರೆ ಸ್ನೇಹಿತರದಾಗ್ತದ, ಫ್ರೆಂಡ್ ಸರ್ಕಲ್ದಾಗ್ತದ. ಅಲ್ಲಿಗಿಂತ ಪೂರ್ವದಲ್ಲಿ ಅಂದ್ರೆ 10 ವರ್ಷ ಆಗೋಕ್ಕಿಂತ ಪೂರ್ವದಲ್ಲಿ ತಂದೆ ತಾಯಿಗಳು ಮತ್ತು ಮನೆಯವರ ಪ್ರಭಾವ ಹೆಚ್ಚಿರ್ತದೆ. 10 ವರ್ಷದ ನಂತರ ಇಲ್ಲಿ ಚೇಂಜ್ ಆಗ್ತದೆ. 2ನೇ ಹಂತಕ್ಕೆ ಹೋದ ಕೂಡಲೇ ಏನಾಗ್ತದೆ, ಸ್ನೇಹಿತರ ಒಡನಾಟದಿಂದಾಗಿ ಅದು ಸ್ನೇಹಿತರ ಪ್ರಭಾವಕ್ಕೆ ಒಳಗಾಗ್ತದೆ. ಇದಿಷ್ಟು ಗೊತ್ತಿರಲಿ. ಒಂದು ಹಂತ ಏನದಲ್ಲ, ಈ 1ನೇ ಹಂತದಾಗ ಏನೇನ್ ಚೇಂಜಸ್ ಆಗ್ತಾವ ಅನ್ನೋದು ನೋಡ್ತಾ ಹೋಗೋಣ, ಅಥವಾ ಲಕ್ಷಣಗಳು ಏನದಾವ ಅನ್ನೋದು ನೋಡೋಣ. ಮೊದಲನೇ ಹಂತ ಪರಾಧಿಪತ್ಯ ಹಂತ. ಓಕೆ, ಸೊ ಇದರ ವಯಸ್ಸು ಈಗಾಗಲೇ ನಿಮಗೆ ಹೇಳಿದ ನಾನು ಎಷ್ಟು ಹೇಳ್ರಿ, 5ರಿಂದ 10 ವರ್ಷದ ಮಕ್ಕಳು ಏನಿರ್ತಾವಲ್ಲ, ಅವರು ಈ ಹಂತದಲ್ಲಿ ಇರ್ತಾರೆ. ಆ ವಯಸ್ಸಿನ ಮಕ್ಕಳಿಗೆ ಎಲ್ಲರಿಗೂ ಕೂಡ ಈ ಏನ್ ಲಕ್ಷಣಗಳಿದಾವಲ್ಲ, ಇದನ್ನೆಲ್ಲಾನು ಪರ್ಫೆಕ್ಟ್ ಆಗಿ ಪಾಲಿಸ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಅವ್ರಿಗೆ ಕುರುಡು ವಿಧೇಯತೆ ಇರ್ತದೆ. ಕುರುಡು ವಿಧೇಯತೆ ಅಂದ್ರೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಮತ್ತು ವಿದೌಟ್ ಕ್ವಶನಿಂಗ್ ಪಾಲಿಸಬೇಕು. ಏನ್ ತಂದೆ ತಾಯಿಗಳು ಹೇಳ್ತಾರೆ, ಸ್ಕೂಲ್ದಲ್ಲಿ ಮೇಸ್ಟ್ರು ಹೇಳ್ತಾರಲ್ಲ, ಅದನ್ನ ಚಾಚೂ ತಪ್ಪದೆ ಮಾಡುವಂತ ಕೆಲಸವನ್ನು ಮಾಡ್ತಿರ್ತಾರೆ. ಸೊ ಕುರುಡು ವಿಧೇಯತೆ ಅಂತ ಏನಿರ್ತದಲ್ಲ, ಅದು ಯಾವ ಹಂತದಾಗ ಇರ್ತದೆ ಹೇಳ್ರಿ? ಮೊದಲನೇ ಹಂತದಾಗ, ಪರಾಧಿಪತ್ಯ ಹಂತದಲ್ಲಿ ಇರ್ತದೆ. 2ನೇ ಒಂದು ಲಕ್ಷಣ ಏನಂತಂದ್ರೆ ಶಾಶ್ವತ ನಿಯಮಗಳು. ಅಂದ್ರೆ ಈ ಹಂತದಲ್ಲಿ ರೂಪಿಸಲ್ಪಟ್ಟಂತ ನಿಯಮಗಳೇನಿರ್ತಾವಲ್ಲ ತಂದೆ ತಾಯಿಗಳಿಂದ ಮತ್ತು ಶಿಕ್ಷಕರಿಂದ, ಅವೆಲ್ಲಾ ನಿಯಮಗಳು ಕೂಡ ಶಾಶ್ವತ ಅಂತ ಹೇಳಿ ತಿಳ್ಕೊಂಡಿರ್ತಾವ ಮತ್ತು ಅದನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸುವಂತಿಲ್ಲ ಅಂತ ಹೇಳಿ ತಿಳ್ಕೊಂಡಿರ್ತಾರೆ. ಹಂಗಂದ್ರೆ ಏನ? ಈ ಫಾರ್ ಎಕ್ಸಾಂಪಲ್, ಈಗ ಹೊರಗಿಂದ ವಸ್ತುಗಳನ್ನ ತಿನ್ನಬೇಡ ಅಂತ ಮನ್ಯಾಗ ಹೇಳ್ಯಾರ ಅಂತ ತಿಳ್ಕೊಡ್ರಿ. ಅದು ಸ್ಕೂಲ್ ಬರ್ತದ, ಸ್ಕೂಲ್ ಬಿಟ್ಟು ಹೋಗುವಾಗ ಯಾರಾದ್ರೂ ಫ್ರೆಂಡ್ ಕರೆದ ಎಲ್ಲಿ ಒಂದು ಚಾಕ್ಲೇಟ್ ಅದ ತಿಂದ್ ಬರೋಣ ಅಂಗಡಿಗೆ ಹೋಗಿ ಅಂತ ಹೇಳಿದ್ರೆ, ಇಲ್ಲಪ್ಪ ನಮ್ಮ ಮಮ್ಮಿ ಹೇಳಿದವಳು ನಾ ಬರೋದಿಲ್ಲ. ಸೊ ಇದು ಏನ್ ಸ್ಕೂಲ್ ಮನಿಯೊಳಗೆ ಹೇಳಿರ್ತಾರಲ್ಲ, ಅದನ್ನ ಚಾಚು ತಪ್ಪದೆ ವಿದೌಟ್ ಕ್ವಶನಿಂಗ್ ಪಾಲಿಸುವಂತ ಕೆಲಸ ಅದಲ್ಲ. ಅದಕ್ಕೆ ನಾವು ಏನ್ ಕರ್ತೀವಿ ಹೇಳ್ರಿ? ಒಂದು ಕುರುಡು ವಿಧೇಯತೆ, 2ನೇದು ಶಾಶ್ವತ ನಿಯಮಗಳು. ಆ ನಿಯಮಗಳನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಂಗಿಲ್ಲ, ಮುರಿಯಂಗಿಲ್ಲ. ಇನ್ನು ನೆಕ್ಸ್ಟ್ 1 ಪಾಯಿಂಟ್ ಏನಂತಂದ್ರೆ ನಿಯಮಗಳ ಮೂಲ. ಈ ನಿಯಮಗಳನ್ನೆಲ್ಲ ಯಾರು ಮಾಡಿದಾರು ಅಂತ ಕೇಳಿದ್ರೆ ಆ ಹುಡುಗರ ನಂಬಿಕೆ. 5ರಿಂದ 10 ವರ್ಷದ ಹುಡುಗರು ಇರ್ತಾರಲ್ಲ, ಅವ್ರ ನಂಬಿಕೆ ಹೆಂಗಿರ್ತಂದ್ರ ಈ ಎಲ್ಲಾ ರೂಲ್ಸ್ ರೆಗ್ಯುಲೇಷನ್ ದೇವರು ಮತ್ತು ನಮ್ಮ ತಂದೆ ತಾಯಿಗಳು ಮತ್ತು ಶಿಕ್ಷಕರು ಮಾಡಿದಾರ ಅನ್ನೋ ಒಂದು ನಂಬಿಕೆ ಆ ಮಕ್ಕಳಲ್ಲಿ ಇರ್ತದೆ. ಮತ್ತ ಈ ನಿಯಮಗಳನ್ನ ಅವ್ರು ಎದಕ್ ಪಾಲಿಸ್ತಾರ ಗೊತ್ತದ? ಎದಕ್ ಪಾಲಿಸ್ತಾರಂತಂದ್ರೆ ಮುಖ್ಯ ಕಾರಣ ಶಿಕ್ಷೆಯ ಭಯ. ಅವ್ರ ಶಿಕ್ಷೆ ಆಗ್ತದ ಅನ್ನೋ ಕಾರಣ ಸಲುವಾಗಿ ಅವರು ಈ ರೂಲ್ಸ್ ಎಲ್ಲಾನು ಕೂಡ ಪಾಲಿಸ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ 5ರಿಂದ 10 ವರ್ಷದ ಮಗು ಐತೆ ಅಂತ ತಿಳ್ಕೊಡ್ರಿ.
ಬೆಳಗ್ಗೆ ಎದ್ದ ಕೂಡಲೇ ಒಂದು ಸ್ವಲ್ಪ ಲೇಟ್ ಆಗ್ಯದ ಅಂತ ತಿಳ್ಕೊಳ್ರಿ, ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಊಟ ಸರಿ ಮಾಡಂಗಿಲ್ಲ. ಏನೇ ತಿನ್ಸ್ಕೋದ್ರೂ ಬ್ಯಾಡ ಬ್ಯಾಡ ನಾ ಲಘು ಹೋಗ್ತಾನೆ ಅಂತ ತಿಳ್ಕೊಂಡ ಬೇಗ ಬೇಗ ಬುಕ್ ಎಲ್ಲ ಇಟ್ಕೋತದ, ಬ್ಯಾಗ್ನಾಗ ಓಡ್ತದೆ. ಕಾರಣ ಏನ್ ಗೊತ್ತದ? ಅದು ಕ್ಲಾಸ್ ತಪ್ಪಬಾರ್ದು, ನಮ್ದು ಎಜುಕೇಶನ್ ಹಾಳಾಗಬಾರ್ದು, ಇಂಥ ಯೋಚನೆ ಏನ್ರ ಆ ಮಗುಗೆ ಇರ್ತದೇನ? ಇರಂಗಿಲ್ಲ. ಕಾರಣ ಏನಂತಂದ್ರ ಅಲ್ಲಿ ಲೇಟ್ ಆಗಿ ಹೋದವ್ರಿಗೆ ಏನೇನ್ ಪನಿಷ್ಮೆಂಟ್ ಕೊಡ್ತಾರ ಅನ್ನೋದು ನೋಡಿರ್ತದ. ಒಂದು ಗ್ರೌಂಡ್ ಸುತ್ತಾಕ್ಸ್ತಾರ, ಬಗ್ಗಿ ನಿಲ್ಲಿಸ್ತಾರ, ಹೊಡಿತಾರ. ಇಂಥವೆಲ್ಲ ಶಿಕ್ಷೆಯನ್ನ ಕಣ್ಣಾರೆ ನೋಡಿದ್ದು ಇದು ನನಗೂ ಆಗ್ತದ ಅನ್ನೋ ಒಂದು ಭಯದ ಸಲುವಾಗಿ ಅದ ಸ್ಕೂಲ್ದಲ್ಲಿ ಮಾಡಿದಂಥ ನಿಯಮಗಳನ್ನ ಪಾಲಿಸ್ತದ. ಎದರ ಸಲುವಾಗಿ ಹೇಳ್ರಿ? ಶಿಕ್ಷೆಯ ಭಯದಿಂದಾಗಿ. ಇನ್ನ ನೆಕ್ಸ್ಟ್ ಈ ಒಂದು ಎಲ್ಲದಕ್ಕೂ ಮುಖ್ಯ ಕಾರಣ ಇದೆಲ್ಲ ಕುರುಡು ವಿಧೇಯತೆ ಇರಲಿ, ಶಾಶ್ವತ ನಿಯಮಗಳಿದಾವ ಅಂತ ಹೇಳ್ಕೊಂಡು ಬದಲಾಯಿಸಕ್ ಬರಂಗಿಲ್ಲ ಅನ್ನೋದು, ಪರ್ಫೆಕ್ಟ್ ಆಗಿ ಪಾಲಿಸೋದು, ಇದೆಲ್ಲ ಎದಕ್ ಮಾಡ್ತಾವತ್ತಂದ್ರೆ ಬೌದ್ಧಿಕ ಅಪರಿಪಕ್ವತೆ ಅವರಲ್ಲಿ ಇರ್ತದೆ ಈ ಹಂತದಲ್ಲಿ. ಅಷ್ಟೊಂದು ಬುದ್ಧಿಶಕ್ತಿ ಬೆಳೆದಿರಂಗಿಲ್ಲ. ಅದರ ಸಲುವಾಗಿ ಅವ್ರು ಏನ್ ಹೇಳ್ರಿ, ತಂದೆ ತಾಯಿಗಳು ಶಿಕ್ಷಕರು ಹೇಳಿದಂತ ಎಲ್ಲಾ ನಿಯಮಗಳನ್ನ ಪಾಲಿಸ್ತಿರ್ತಾರ. ಇದು ಯಾವ ಹಂತ? ಪರಾಧಿಪತ್ಯ ಹಂತ. ಇನ್ನೊಬ್ಬರ ಅಧೀನದಲ್ಲಿ ಇರುವಂತ ಹಂತ. ಯಾರ ಅಧೀನ? ಮನೆಯಲ್ಲಿ ತಂದೆ ತಾಯಿಗಳು, ಶಾಲೆಯಲ್ಲಿ ಮೇಷ್ಟ್ರು. ತಿಳಿತಾ? ಸೊ ಇನ್ನು ಎರಡನೇ ಹಂತದ ಲಕ್ಷಣಗಳನ್ನ ನಾವು ನೋಡ್ತಾ ಹೋಗೋಣ. ಎರಡನೇ ಹಂತಕ್ಕೆ ಈಗಾಗಲೇ ನಾವು ಹೇಳ್ದಂಗೆ ಏನಂತ ಕರಿತಾರೆ ಹೇಳ್ರಿ? ಸ್ವಯಂ ಆಧಿಪತ್ಯ ಹಂತ ಅಂತ ಹೇಳಿ ಕರಿತೀವಿ, ಅಥವಾ ಸ್ವಯಂ ಆಧಿಪತ್ಯ ನೈತಿಕ ಹಂತ ಅಂತ ಹೇಳಿ ಕೂಡ ನೀವು ಕರಿಬಹುದು. ಅಟೋನಾಮಸ್ ಮೊರಾಲಿಟಿ ಅಂತ ಹೇಳಿ ಕರಿತೀವಿ. ಇದ್ರ ವಯಸ್ಸ ಈಗಾಗಲೇ ಹೇಳಿದಂಗೆ ನಿಮ್ಗೆ ಗೊತ್ತದ, 10 ವರ್ಷಗಳ ನಂತರ. 10 ವರ್ಷದ ನಂತರ ಯಾರ ಮಕ್ಕಳು ಇರ್ತಾರಲ್ಲ ಅವರೆಲ್ಲರೂ ಕೂಡ ಈ ಒಂದು ಸ್ಟೇಜ್ ನಲ್ಲಿ ಬರ್ತಾರ. ಇಲ್ಲಿ ನಿಯಮಗಳ ಕುರಿತ ಒಂದು ಚೇಂಜ್ ಅದ. ಅಲ್ಲಿ ನಿಯಮಗಳು ಶಾಶ್ವತ, ಬದಲಾಯಿಸಕ್ ಬರಂಗಿಲ್ಲ ಅಂತೇಳಿ ಮಕ್ಕಳು ತಿಳ್ಕೊಂಡಿರ್ತಾರೆ. ಈ ಹಂತದ ಮಕ್ಕಳು ಹಂಗಲ್ಲ. ಈ ಹಂತದ ಮಕ್ಕಳು ನಿಯಮಗಳು ಬದಲಾಗುತ್ತವೆ. ಎಲ್ಲರೂ ಒಪ್ಪಿದರೆ ನಿಯಮವನ್ನು ಪರಿಷ್ಕರಿಸಬಹುದು. ಅಂದ್ರ ಅವ್ರವ್ರ ಫ್ರೆಂಡ್ ಸರ್ಕಲ್ದವ್ರು ಎಲ್ಲರೂ ಕೂಡಿ ಮಾತಾಡ್ಕೊಂಡು ಮಾಡಿದಂತ ನಿಯಮವನ್ನ ಬದಲಾಯಿಸಬಹುದು ಅಂತ ತಿಳ್ಕೊಳ್ಳುವಂತ ಶಕ್ತಿ ಇಲ್ಲಿ ಇರ್ತದೆ ಈ ಮಕ್ಕಳಿಗೆ. ಇನ್ನ ಸ್ವಾತಂತ್ರ್ಯದ ಕುರಿತು ನೋಡ್ರಿ, ಅವರು ಹಿರಿಯರ ನಿಯಂತ್ರಣದಿಂದ ಬಿಡುಗಡೆ ಹೊಂದಿ ಸಮವಯಸ್ಕರ ಒಡನಾಟವನ್ನ ಈ ಹಂತದಲ್ಲಿ ಸೇರ್ತಾರೆ. ಅದರ ಸಲುವಾಗಿ ಇದನ್ನ ಆಟೋನಾಮಸ್ ಅಂತ ಹೇಳಿ ಕರಿತೀವಿ. ತಮ್ಮಷ್ಟಕ್ಕೆ ತಮ್ಮ ವಿವೇಚನೆಯಿಂದ ನಿರ್ಣಯವನ್ನ ತೆಗೆದುಕೊಳ್ಳುವಂತ ಹಂತ ಇದು. ಇನ್ನ ಉದ್ದೇಶವೇ ಮುಖ್ಯ. ಹಂಗಂದ್ರೆ ಏನು ಅನ್ನೋದು ಹೇಳ್ತಾರ? ಕ್ರಿಯೆಯ ಹಿಂದಿನ ಉದ್ದೇಶ ಮುಖ್ಯ ಅಂತ ಹೇಳಿ ಇವ್ರು ತಿಳ್ಕೊಳ್ತಾರ. ಯಾವುದೇ ಒಂದು ಘಟನೆ ನಡೆದ ಕೂಡಲೇ ಅಲ್ಲಿ ಸರಿ ಮತ್ತು ತಪ್ಪು ಅನ್ನೋದ್ರ ಎದ್ರ ಮ್ಯಾಗ ಡಿಪೆಂಡ್ ಅಂದ್ರ ಉದ್ದೇಶದ ಮೇಲೆ ಅಂತ ತಿಳ್ಕೊಂಡು ಇವ್ರು ಹೇಳ್ತಾರ. ಹಿಂಗಂದ್ರೆ ಏನು ಅನ್ನೋದಕ್ಕ ಜೀನ್ ಪಿಯಾಜೆ ಅವರು ಇದೆಷ್ಟು ಹೇಳಿದ್ರೆ ಒಂದ್ ಸ್ವಲ್ಪ ನಿಮಗೆ ತಿಳ್ಕೊಳಕ್ ಅನಾನುಕೂಲ ಆಗ್ಬಹುದು. ಅದರ ಸಲುವಾಗಿ ಜೀನ್ ಪಿಯಾಜೆ ಅವ್ರು ಏನ್ ಮಾಡಿದ ಅಂದ್ರೆ 2 ಕಥೆಗಳನ್ನ ಹೇಳಿದಾರೆ. ಆ ಕಥೆ ಹೇಳಿದ ಕೂಡಲೇ ಉದ್ದೇಶ ಏನು ಮುಖ್ಯ ಅದಲ್ಲ ಇದ್ರ ಸ್ಪಷ್ಟ ಕಲ್ಪನೆ ಆಗ್ತದ. ನೆಕ್ಸ್ಟ್ ಆ ಕಥೆಗಳನ್ನ ನಾನು ಹೇಳ್ತೇನೆ ನಿಮಗೆ. ಓಕೆ, ಇನ್ ಹೇಳ್ರಿ, ತಾರ್ಕಿಕ ಶಿಕ್ಷೆ. ಯಾವಾಗಲೂ ಒಂದು ಮಗುಗೂ ಪನಿಷ್ಮೆಂಟ್ ಕೊಡ್ಬೇಕಾದ್ರ ಈ ಮಕ್ಕಳೇನ್ ಹೇಳ್ತಾರಂದ್ರ ಮಾಡಿದ ತಪ್ಪಿಗೆ ಸಂಬಂಧಿಸಿರ್ಬೇಕು, ಅನ್ನೆಸರಿ ಶಿಕ್ಷೆಗಳಾಗಬಾರ್ದು. ತಪ್ಪಾಗಿದ್ರೆ ಅಷ್ಟಕ್ಕ ತಪ್ಪಿಗೆ ಸಂಬಂಧಪಟ್ಟಂತೆ ಶಿಕ್ಷೆ ಆಗ್ಬೇಕು ಅಂತ ತಿಳ್ಕೊಂಡು ಹೇಳ್ತಾವ. ಇಲ್ಲಿ ಪ್ರಮುಖವಾದಂತ ಬದಲಾವಣೆ ಏನಂತಂದ್ರ ಸಮವಯಸ್ಕರ ಒಡನಾಟ ಹೆಚ್ಚಾಗೋದ್ರಿಂದ ಈ ಹಂತದ ಪ್ರಮುಖ ಲಕ್ಷಣ. ಅವ್ರ ಜೊತೆಗೆ ಇದ್ದುಕೊಂಡ ಅವ್ರಲ್ಲಿ ಎಲ್ಲಾ ಬದಲಾವಣೆಗಳಾಗಿರ್ತಾವ. ಸೊ ಸಮವಯಸ್ಕರ ಪ್ರಭಾವ ಏನದಲ್ಲ ಅದು ಎರಡನೇ ಹಂತದಾಗ ಏನ್ ಹೇಳ್ರಿ ಪ್ರಭಾವ ಬೀರಿರ್ತದ. ಅದ್ ನೆನ್ಪಿಟ್ಕೊಳ್ಬೇಕು. ಎರಡನೇ ಹಂತ ಯಾವುದು? ಎರಡನೇ ಹಂತ ಸ್ವಯಂ ಆಧಿಪತ್ಯ ಹಂತ ಮತ್ತು ಮೊದಲನೇ ಹಂತ ಪರಾಧಿಪತ್ಯ ಹಂತ. ಇನ್ನ ನೆಕ್ಸ್ಟ್ ನೋಡ್ರಿ, ಇನ್ನಷ್ಟು ಸರಳವಾಗಿ ಈ ಎರಡು ಹಂತಗಳನ್ನ ತಿಳ್ಕೊಳ್ಳೋದೈತೆ ಅಂತ ತಿಳ್ಕೊಳ್ರಿ. ಪರಾಧೀನ ನೈತಿಕತೆ ಅಥವಾ ಪರಾಧಿಪತ್ಯ ನೈತಿಕತೆ ಮತ್ತು ಇನ್ನೊಂದು ಸ್ವಾಯತ್ತ ನೈತಿಕತೆ ಅಂತಂದಂಗೆ ತಿಳಿತಾ. ಸೊ ಇಲ್ಲಿ ಈ ಹಂತದಾಗ ಮಕ್ಕಳು ನೋಡ್ರೆ ಹೆಂಗಿರ್ತಾರ ಅನ್ನೋದು. ಇದು ಮಕ್ಕಳ ಏಜ್ ಎಷ್ಟು ಹೇಳ್ರಿ? 5 to 10 ತಿಳಿತಾ. ಇಲ್ಲಿ ದೊಡ್ಡವರು ಹೇಳಿದ್ದನ್ನು ಕೇಳಲೇಬೇಕು ಅಥವಾ ಕೇಳಬೇಕು, ನಿಯಮ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾವಿಸುವ ಗುಣ. ಈ ಹಂತದಾಗ ಮಕ್ಕಳದ್ ಹೆಂಗಿರ್ತದೆ ಹೇಳ್ರಿ? ದೊಡ್ಡವ್ರು ಹೇಳಿದನ್ನ ಕೇಳಬೇಕು, ನಿಯಮ ಬದಲಾಯಿಸಕ್ ಸಾಧ್ಯ ಇಲ್ಲ ಎಂದು ಭಾವಿಸುವಂತ ಗುಣ ಏನಿರ್ತದಲ್ಲ ಅದು ಮೊದಲನೇ ಹಂತದಾಗ ಇರ್ತದ. ಓಕೆ, ಎರಡನೇ ಹಂತದಾಗ ಸ್ವಾಯತ್ತ ನೈತಿಕತೆದಾಗ ಏನ? ನಿಯಮ ಏಕೆ ಇದೆ, ಪರಿಸ್ಥಿತಿ ಏನು ಮತ್ತು ಉದ್ದೇಶ ಏನು, ಈ ಎಲ್ಲಾ ಅಂಶಗಳನ್ನ ಅಬ್ಸರ್ವ್ ಮಾಡಿ ಯೋಚಿಸಿ ಸರಿಯೇ ತಪ್ಪೇ ಎಂದು ನಿರ್ಧರಿಸುವುದು. ಇದನ್ನ ಯಾರು ನಿರ್ಧರಿಸ್ತಾರ? 10 ವರ್ಷ ಮೇಲ್ಪಟ್ಟವರು ಅಂತಂದಂಗೆ ತಿಳಿತಾ. 10 ವರ್ಷ ಕಿಂತ ಮುಂದೆ ಯಾರು ಇರ್ತಾರಲ್ಲ ಅವರು ಈ ರೀತಿ ಯೋಚನೆ ಮಾಡ್ತಾರೋ ಅಂತಂದಂಗೆ. ಸೊ ಎರಡು ತರ ಡಿಫ್ರೆನ್ಸ್ ಗೊತ್ತಾಯ್ತು ಅಂತ ಹೇಳಿ ನಾನು ತಿಳ್ಕೊಂಡಿದ್ದಾನ. ಇನ್ನು ಮುಂದುವರೆದ ಈ ಎರಡು ಹಂತಗಳೇನದಾವಲ್ಲ, ಯಾವ್ದು ಹೇಳ್ರಿ? ಪರಾಧಿಪತ್ಯ ಹಂತ ಮತ್ತು ಸ್ವಯಂ ಆಧಿಪತ್ಯ ಹಂತ. ಇನ್ನು ಎರಡದನ್ನ ಕಂಪ್ಯಾರೇಟಿವ್ ಒಂದು ಸ್ಟಡಿ ನೋಡ್ಕೋಬೇಕಾದ್ರ ಪ್ರಮುಖವಾಗಿ 5 ಅಂಶಗಳದಾವ. ಮೊದಲನೇದು ಅಂಶಗಳು ನೋಡ್ಕೊಳ್ರಿ, ನಿಯಮಗಳ ಸ್ವರೂಪ ಹೆಂಗಿರ್ತದೆ ಎರಡು ತರ ಅನ್ನೋದು. ಎರಡನೇದು ಮುಖ್ಯ ಗಮನ ಫೋಕಸ್ ಎದ್ರ ಮೇಲೆ ಇರ್ತದೆ ಎರಡು ಹಂತದ. ಮೂರನೇದು ಶಿಕ್ಷೆಯ ಸ್ವರೂಪ ಹೆಂಗಿರ್ತದೆ. ಫೋರ್ತ್ ಒನ್
ವಿಧೇಯತೆ ಮತ್ತು ಫಿಫ್ತ್ ಒನ್ ಯಾರ ಪ್ರಭಾವ ಇರ್ತದ ಅನ್ನೋದು. ಸೊ ಮೊದಲನೇದು ನೋಡ್ನ ನೇಮಗಳ ಸ್ವರೂಪ. ನೇಮಗಳ ಸ್ವರೂಪ ಪರಾಧಿಪತ್ಯದಾಗ ಹೆಂಗಿರ್ತದ 5 to 10 ಇಯರ್ಸ್ದಾಗ ಬದಲಾಯಿಸಲಾಗದು, ಯಾವುದೇ ಕಾರಣಕ್ಕೂ ಅದನ್ನ ಬದಲಾಯಿಸಕ್ ಬರಂಗಿಲ್ಲ ಅಂತೇಳಿ ತಿಳ್ಕೊಂಡಿರ್ತಾವ. ಇಲ್ಲಿ ಬದಲಾಯಿಸಬಹುದು, ಮಾಡ್ಕೊಂಡಂತ ನಿಯಮಗಳನ್ನ ಬದಲಾಯಿಸಬಹುದು ಅಂತೇಳಿ ತಿಳ್ಕೊಳ್ತಾವ. ಎರಡನೇದು ಮುಖ್ಯ ಗಮನ, ಫೋಕಸ್ ಏನಿರ್ತದ ಪರಿಣಾಮಗಳು. ಅಂದ್ರ ಒಂದು ಘಟನೆ ನಡೆದ ಕೂಡಲೇ ಪರಿಣಾಮ ಏನಾಗ್ತದಲ್ಲ ಆ ಪರಿಣಾಮದ ಮೇಲೆ ಹೆಚ್ಚು ಫೋಕಸ್ ಇರ್ತದೆ ಮಕ್ಕಳದಲ್ಲಿ, ಈ ಮಕ್ಕಳದು. ಆ ಘಟನೆನೂ ಕೂಡ ನಾನು ನಿಮ್ಗೆ ಇದು ನೆಕ್ಸ್ಟ್ ಸ್ಲೈಡ್ಗೆ ಹೇಳ್ತಾನೆ ನಿಮ್ಗೆ. ಓಕೆ, ಯಾವುದೇ ಒಂದು ಘಟನೆ ಪರಿಣಾಮ ಏನದಲ್ಲ ಅದು ಮುಖ್ಯ ಅಂತ ಹೇಳ್ತದ. ಈ ಇಲ್ಲಿ ಉದ್ದೇಶ ಏನ್ ಹೇಳ್ತಾವಂದ್ರ ಘಟನೆಯ ಉದ್ದೇಶವೇ ಮುಖ್ಯ. ಅಂದ್ರೆ ಆ ಘಟನೆ ನಡೆದಲ್ಲ ಅದ್ರ ಹಿಂದಿನ ಉದ್ದೇಶ ಇಂಪಾರ್ಟೆಂಟ್ ಹೊರತ ಪರಿಣಾಮ ಅಲ್ಲ ಅಂತ ತಿಳ್ಕೊಂಡು ಎರಡನೇ ಹಂತದಾಗ ಹೇಳ್ತಾವ. ಇನ್ನು ಮೂರನೇ ಶಿಕ್ಷೆ ಸ್ವರೂಪ. ಇಲ್ಲಿ ಕಠಿಣ ಇರ್ತದ ಮತ್ತು ಖಚಿತ ಇರ್ತದ. ಸ್ಟ್ರಿಕ್ಟ್ಲಿ ಶಿಕ್ಷೆ ಕೊಡ್ತಾರ ಅನ್ನೋ ನಂಬಿಕೆ ಇಲ್ಲಿ ಇರ್ತದ. ಇಲ್ಲಿ ಹೆಂಗಂದ್ರ ತಾರ್ಕಿಕ ಶಿಕ್ಷೆ, ಲಾಜಿಕಲ್ ಪನಿಷ್ಮೆಂಟ್ ಅಂತಂದಂಗ, ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಅಷ್ಟೇ ಶಿಕ್ಷೆ ಆಗಬೇಕು ಅಂತಂದಂಗ ಅದು. ಓಕೆ, ಇನ್ನು ವಿಧೇಯತೆ ನೋಡ್ರಿ, ಇಲ್ಲಿ ಕುರುಡು ವಿಧೇಯತೆ ಇರ್ತದ, ಬ್ಲೈಂಡ್ ಫೇತ್ ಇರ್ತದ ಸಣ್ಣ ಮಕ್ಕಳಲ್ಲಿ. ಇಲ್ಲಿಲ್ಲ, ಇಲ್ಲಿ ಸಕಾರಣ ವಿಧೇಯತೆ ಹೇಳ್ತಾ. ಅಂದ್ರ ಈ ವಿಧೇಯತೆದಾಗೂ ಕೂಡ ಡಿಫ್ರೆನ್ಸ್ ಇರ್ತದ. ಇಲ್ಲಿ ಏನು ವಿದೌಟ್ ಕ್ವಶನಿಂಗ್ ಇರ್ತದ, ಅಲ್ಲಿ ವಿಧೇಯತೆ ಸರಿ ಅನಿಸಿರೋ ವಿಧೇಯತೆ, ಇಲ್ಲಾದ್ರೆ ಇಲ್ಲ ಅಂತಂದಂಗ ಅದು. ಓಕೆ, ಇನ್ ಯಾರ ಪ್ರಭಾವ ಇರ್ತದ, ಇಲ್ಲಿ ಪೋಷಕರು ಮತ್ತು ಶಿಕ್ಷಕರ ಪ್ರಭಾವ ಇರ್ತದ. ಇಲ್ಲಿ ಸ್ನೇಹಿತರ ಪ್ರಭಾವ ಇರ್ತದ, ಪೇರ್ಸ್ ಅಂತ ಹೇಳ್ತಿರ್ತಿಲ್ಲ, ಪೇರ್ ಗ್ರೂಪ್ ಅಂತ ಹೇಳ್ತಿರ್ತಿಲ್ಲ, ಅವ್ರ ಪ್ರಭಾವ ಇಲ್ಲಿ ಹೆಚ್ಚಿರ್ತದ ನನಗೆ. ಸೊ ಈ 5 ಪಾಯಿಂಟ್ಗಳನ್ನ ನೀವು ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರಿ ಅಂತ ತಿಳ್ಕೊಳ್ರಿ. ಇದ್ರ ಬಗ್ಗೆ ಯಾವ್ದೇ ಕ್ವಶನ್ ಕೇಳಿ ನೀವು ಈಸಿಯಾಗಿ ಆನ್ಸರ್ ಮಾಡ್ತಾರೆ. ಇನ್ನು ಮುಂದುವರೆದು ಜೀನ್ ಪಿಯಾಜೆ ಅವರು ಇನ್ನು ನೈತಿಕತೆ ಅನ್ನೋದನ್ನ, ಸರಿ ತಪ್ಪು ಅನ್ನೋದನ್ನ ಮಕ್ಕಳು ತಮ್ಮ ಏಜ್ ಲಿಮಿಟ್ ತಕ್ಕಂತೆ ಯಾವ ರೀತಿ ಅದನ್ನ ಅನಲೈಸ್ ಮಾಡ್ತಾರ ಅನ್ನೋದಕ್ಕ 2 ಕತೆ ಹೇಳ್ತಾರ. ಸೊ ಮೊದಲನೇ ಕತೆ ಒಂದನೇ ಕತೆ ಕೇಳೋಣ ಈಗ. ಒಂದನೇ ಕತೆ, ಜಾನ್ ಅನ್ನೋ ಒಬ್ಬ ಹುಡುಗಿರ್ತಾನ. ಆತ ಹೊರಗಡೆ ಹಾಲ್ದಾಗ ಕೂತಿರ್ತಾನ. ಆತನ ಅಮ್ಮ ಅಡಿಗೆ ಮನೆಯೊಳಗೆ ಇರ್ತಾಳ. ಮತ್ತ ಅವನನ್ನ ಊಟಕ್ಕೆ ಕರಿತಾಳ, ಊಟ ಮಾಡಬಾ ಜಾನ್ ಅಂತ ಹೇಳಿ ಕರಿತಾಳ. ಸೊ ಜಾನ್ ಏನ್ ಮಾಡ್ತಾ ಹುಡ್ಕೋತ ಹೋಗಿ ಕಿಚನ್ ಡೋರ್ ಏನಿರ್ತದಲ್ಲ ಆ ತರದ ಡೋರ್ವನ್ನ ಪುಷ್ ಮಾಡ್ತಾನ. ಅದ ಹೊತ್ತಿಗೆ ಆ ಡೋರ್ದ ಹಿಂಬದಿಯಲ್ಲಿ ಸ್ಟೂಲ್ ಮೇಲೆ 15 ಕಪ್ಗಳ ಸಟ್ಟನ್ನ ಅವ್ರ ಮಮ್ಮಿ ಇಟ್ಟಿದ್ಳು. ಜಾನ್ಗೆ ಅದು ಗೊತ್ತಿರ್ಲಿಲ್ಲ. ಬಾಗಿಲು ತೆಗೋದಕ್ಕಂದ್ರೆ ಸ್ಟೂಲ್ ಹಾರಿ ಇವೆಲ್ಲ 15 ಕಪ್ಗಳು ಕೂಡ ಒಡೆದು ಬಿಡ್ತಾವ. ಇದು ಒಂದನೇ ಕತೆ. ಇಷ್ಟೇ ತಿಳ್ಕೊಳ್ರಿ ನೀವು. ಜಾನ್ನ ಬರ್ತಾನ, ಬಾಗಿಲು ತೆರಿತಾನ, ಆತನಿಗೆ ಗೊತ್ತಿರ್ಲಿಲ್ಲ. ಅಕಸ್ಮಾತಾಗಿ ಆ 15 ಕಪ್ಗಳು ಒಡೆದು ಹೋಗ್ಬಿಡ್ತಾವ. ಇನ್ನು ಕತೆ 2 ಯಾರು ಹೇಳಿದ್ದೇವು, ಇವು ಕತೆ ಯಾರು ಹೇಳಿದಾರೆ ಹೇಳ್ರಿ? ಯಾರು ಹೇಳಿದಾರು? ಜೀನ್ ಪಿಯಾಜೆ ಅವರು. ಎರಡನೇ ಕತೆ ಒಳಗ ಹೆನ್ರಿ ಅನ್ನೋ ಹುಡುಗ. ಮೊದಲನೇ ಕತೆ ಒಳಗೆ ಯಾರು? ಜಾನ್. ಎರಡನೇ ಕತೆ ಒಳಗೆ ಹೆನ್ರಿ. ಹೆನ್ರಿಗೆ ಅವ್ರ ಮನೆಯವ್ರು ಏನ್ ಹೇಳ್ತಾರಂದ್ರೆ, ಇದು ಬೇರೆ ಮನೆ ಹೇಳ್ತಾ. ಸೊ ಇಲ್ಲಿ ಹೆನ್ರಿ ಅವ್ರ ತಾಯಿ ಏನ್ ಹೇಳ್ತಾಳಂದ್ರೆ, ಯಾವುದೇ ಕಾರಣಕ್ಕೂ ಜಾಮ್ ತಿನ್ನಂಗಿಲ್ಲ ಅಂತ ಹೇಳಿರ್ತಾಳ. ಸೊ ಜಾಮ್ ಬಾಟಲ್ ಅನ್ನ ಅವನಿಗೆ ಕೈಗೆ ಬರಬಾರ್ದಷ್ಟು ಎತ್ತರದಲ್ಲಿ ಇಟ್ಟು ಹೋಗಿರ್ತಾಳ ಅವಳು. ಎಲ್ಲಿ ಹೊರಗಡೆ ಹೋಗಿರ್ತಾಳ. ಸೊ ಮನೆಯೊಳಗೆ ಯಾರೂ ಇಲ್ಲದಂತ ಸಿಚುವೇಶನ್ ನೋಡ್ಕೊಂಡಂತ ಜಾನ್ ಏನ್ ಮಾಡ್ತಂದ್ರ, ಒಂದು ಸ್ಟೂಲ್ ತಂದ ಅಲ್ಲಿ ಹಾಕ್ತಾನ. ಮತ್ತ ಜಾಮ್ ಬಾಟಲ್ ತಗೊಳಕ್ ಕೈ ಮ್ಯಾಗ್ ಮಾಡ್ತಾನ. ಆ ಬಾಟಲ್ ಹಿಂದ್ಗಡೆ ಇರುವಂತ ಒಂದು ಕಪ್ ಏನಿರ್ತದಲ್ಲ ಅದು ಕೆಳಗ್ ಬಿದ್ದು ಒಡೆದು ಹೋಗಿಬಿಡ್ತದ. ಆಯ್ತಾ? ಸೊ ಜಾಮ್ ಕದಿಯಾಕ್ ಹೋಗಿ ಆತ ಏನ್ ಮಾಡ್ತಾ ಹೇಳ್ರಿ, ಒಂದು ಕಪ್ಪನ್ನು ಹೊಡಿತಾನ. ಇನ್ನ ಜೀನ್ ಪಿಯಾಜೆ ಅವ್ರು ಏನ್ ಹೇಳ್ತಾರಂದ್ರ, ಈ 2 ಕತೆಗಳದಾವ. ಈ 2 ಕತೆಗಳದಾಗ ನಾವ್ ಏನ್ ಮಾಡ್ಬೇಕಂದ್ರ, ಮಕ್ಕಳ ನೈತಿಕ ನಿರ್ಣಯವನ್ನು ಪರೀಕ್ಷಿಸಲು ಪಿಯಾಜೆ ಅವರು ಏನ್ ಮಾಡಿದ್ರು, 2 ಕತೆಗಳನ್ನ ಹೇಳಿದ್ರು, ಇತರ ನಿರ್ಣಯ ಯಾವ ರೀತಿ ಮಾಡಿದ್ರು ಅನ್ನೋದನ್ನ ಈಗ ಮುಂದೆ ನೋಡೋಣ. ಸೊ ಮೊದಲನೇದು, ಇಲ್ಲಿ ನೈತಿಕ ನಿರ್ಣಯ ಅಂತ ಏನದಲ್ಲ, ಯಾರು ಹೆಚ್ಚು ತಪ್ಪು ಮಾಡಿದಾರು ಇದ್ರಾಗ, ಜಾನ್ ಮಾಡಿದಾನೋ ಹೆನ್ರಿ ಮಾಡಿದಾನೋ? ಈ ಪ್ರಶ್ನೆಯನ್ನ 6 ವರ್ಷದ ಮಗುಗೆ ನಾವು ಕೇಳಿದ್ವು ಅಂತ ತಿಳ್ಕೊಡ್ರಿ. ಅದ್ರ ಉತ್ತರ ಏನಿರ್ತದಲ್ಲ, 6 ವರ್ಷದ ಮಗು ಅಂದ್ರೆ ಪರಾಧಿಪತ್ಯದ ಮಗು, ಇನ್ನೊಬ್ರು ಅದಿಂದಾಗಿರ್ತದ, ತಂದೆ ತಾಯಿಗಳ ಅದಿಂದಾಗಿರ್ತದ. ಅಂತ ಮಗು ಉತ್ತರ ಏನ್ ಕೊಡ್ತದ, ಜಾನ್ ಮಿಸ್ಟೇಕ್ ಮಾಡಿದ, ಜಾನ್ ಹೆಚ್ಚು ತಪ್ಪು ಮಾಡಿದಾನೋ ಅಥವಾ ಹೆನ್ರಿ ಮಾಡಿದಾನೋ ಅಂತ ಕೇಳಿದಾಗ ಅದ್ ಹೇಳ್ತದ ಜಾನ್ ಹೆಚ್ಚು ತಪ್ಪು ಮಾಡಿದ ಅಂತ ಹೇಳ್ತದ. ಕಾರಣನೂ ಕೊಡ್ತದ, ಯಾಕಂದ್ರ ಆತ 15 ಕಪ್ಗಳನ್ನ ಹೊಡೆದಿದಾನ. ಹಿಂಗಾಗಿ ಹೆಚ್ಚು ಹಾನಿ ಆಗ್ಯದ. ಅದಕ್ಕ ಶಿಕ್ಷೆ ಹೆಚ್ಚು ಯಾರಿಗಾಗ್ಬೇಕು? ಜಾನ್ಗೆ ಆಗ್ಬೇಕು ಅಂತ ತಿಳ್ಕೊಂಡ 6 ವರ್ಷದ ಮಗು ಹೇಳ್ತಾನ. ತಿಳ್ತಾ? ಸೊ ಈ ಮಗು ಏನ್ ಅಬ್ಸರ್ವ್ ಮಾಡ್ತಂದ್ರೆ, ಕೇವಲ ಪರಿಣಾಮವನ್ನು, ಅದೇನು ಹೊಡೆದದಲ್ಲ ಅದನ್ನ ಪರಿಣಾಮವನ್ನು ಅಷ್ಟ ಅಭ್ಯಾಸ ಮಾಡ್ತದು, ಅದನ್ನಷ್ಟೇ ಕನ್ಸಿಡರ್ ಮಾಡಿ ಹೇಳ್ತು. ಇನ್ನ ಇದೇ ಪ್ರಶ್ನೆಯನ್ನ ಯಾವ್ದೇಳ್ರಿ, ಇದ್ರಾಗ ಯಾರು ಹೆಚ್ಚು ತಪ್ಪು ಮಾಡಿದಾರನೋ ಇದೇ ಪ್ರಶ್ನೆಯನ್ನ 10 ವರ್ಷದ ಮಗುಗೂ ಮಾಡಿತಂತ ತಿಳ್ಕೊಳ್ರಿ. ಅವಾಗ ಅದರ ಉತ್ತರ ಸ್ವಯಂ ಅಧಿಪತ್ಯದಲ್ಲಿರುವಂತ ಮಗು, 10 ವರ್ಷದ ಮೇಲ್ಪಟ್ಟ ಮಗು ಅಂತಂದಂಗ. ಓಕೆ, ಅದ್ರ ಉತ್ತರ ಏನಿರ್ತದಂದ್ರ, ಅದ್ರ ನಿರ್ಣಯ ನೋಡ್ರಿ, ಹೆನ್ರಿ ಹೆಚ್ಚು ತಪ್ಪು ಮಾಡಿದ ಅಂತ ಹೇಳ್ತದ.
ಅದಕ್ಕೆ ಕಾರಣ ಏನತ್ತಂದ್ರ ಅವನು ಕದ್ದು ಜಾಮ್ ತಿನ್ನಲು ಹೋಗಿದ್ದ. ಇದು ಕೆಟ್ಟ ಉದ್ದೇಶ ಅದ. ಯಾಕಂದ್ರ ಅವ್ರ ಮಮ್ಮಿ ತಿನ್ಬೇಡ ಅಂತ ಹೇಳಿದ್ಳು. ಯಾರೂ ಇಲ್ದಾಗ ಹೋಗಿ ತಿನ್ನಕ್ ಹೋಗಿದಾನ. ಅದಕ್ಕವ ಒಂದ ಕಪ್ ಹೊಡ್ದಾನ. ಬಟ್ ಉದ್ದೇಶ ಸರಿ ಇರ್ಲಿಲ್ಲ. ಸೊ ಇಲ್ಲಿ ಗೊತ್ತಾಯ್ತಲ್ಲ, ಇದು ಪರಿಣಾಮ ಅಂದ್ರ ಏನನ್ನೋದು ಗೊತ್ತಾಯ್ತು. ಇದು ಉದ್ದೇಶ ಅನ್ನೋದು ಗೊತ್ತಾಯ್ತು. ಕ್ಲಿಯರ್ ಆಯ್ತಾ? ಸೊ ಈ ಉದ್ದೇಶ ಕೆಟ್ಟ ಉದ್ದೇಶದಿಂದಾಗಿ ಮಗು ಉದ್ದೇಶವನ್ನ ನೋಡ್ತು ಇಲ್ಲಿ, ಮತ್ತ ಹೆನ್ರಿ ತಪ್ಪು ಮಾಡಿದ ಅಂತ ಹೇಳ್ತು. ಸೊ ಇಂಟೆನ್ಷನ್ ಏನದಲ್ಲ ಅದು ರಾಂಗ್ ಇತ್ತು ಇಲ್ಲಿ. ಇಲ್ಲಿ ರಾಂಗ್ ಇರಲ್ಲ. ಯಾಕಂದ್ರ ಜಾನ್‌ಗೆ ಗೊತ್ತೇ ಇರ್ಲಿಲ್ಲ ಅಲ್ಲಿ ಕಪ್ ಇದಾವ ಅಂತ ತಿಳ್ಕೊಂಡು. ಅದು ಬೈ ಆಕ್ಸಿಡೆಂಟ್ಲಿ ಹಂಗ ಆಗ್ಬಿಡ್ತದ. ಬಟ್ ಇದು ಉದ್ದೇಶ ಪೂರ್ವಕವಾಗಿ ತಪ್ಪು ನಡೆದದ ಅದು. ಅದಕ್ಕ ಇವ್ ಶಿಕ್ಷೆಗೆ ಅರ್ಹ ಅಂತ ತಿಳ್ಕೊಂಡು ಹೇಳ್ತಾನ. ಸೊ ನೈತಿಕ ಮಟ್ಟದಲ್ಲಿ ಗೊತ್ತಾಯ್ತಲ್ಲ, ಪರಾಧಿಪತ್ಯದ ನೈತಿಕತೆ ಬೇರೆನೇ ಇರ್ತದ. ಯೋಚನೆ ಮಾಡೋದು ಸಾಮರ್ಥ್ಯ ಮತ್ತು ಇಂಡಿಪೆಂಡೆಂಟ್ ಏನಿರ್ತದಲ್ಲ ಸ್ವಾಯತ್ತದ, ಅದರದ ಒಂದು ಯೋಚನೆ ಶಕ್ತಿ ಬೇರೆನೇ ಇರ್ತದ ಅಂತಂದಂಗ. ಸೊ ಇನ್ ನೆಕ್ಸ್ಟ್ ನೋಡೋಣ, ವಿಕಾಸ, ನೈತಿಕ ವಿಕಾಸದ ಪರಿವರ್ತನೆ. ಯಾವ ರೀತಿ ಪರಿವರ್ತನೆ ಆಗ್ತದತ್ತಂದ್ರ, ಆರಂಭದಾಗ ಯಾವುದೇ ಒಂದು ನೈತಿಕ ಬೆಳವಣಿಗೆ ಆಗಬೇಕಾದ್ರ ಅಂದ್ರ ಪರಾಧಿಪತ್ಯದಿಂದ ಸ್ವಾಯತ್ತದ ಕಡೆಗೆ ಬರ್ಬೇಕಾಯ್ತು ಅಂತ ತಿಳ್ಕೊಳ್ರಿ. ಅವಾಗ ಏನಾಗ್ತದೆ ಅಂದ್ರೆ, ಇಲ್ಲಿ ನೋಡ್ರೆ ಮಗು ಪರಾಧಿಪತ್ಯದಿಂದ ಸ್ವಯಂ ಆಧಿಪತ್ಯದ ಕಡೆಗೆ ಹಂತಕ್ಕೆ ಬರ್ಬೇಕಾದ್ರ ಮುಖ್ಯವಾಗಿ ಅದು 3 ಹಂತಗಳನ್ನ ದಾಟಿ ಬರ್ತದ. ಅವಾಗ ಅದ 2ನೇ ಹಂತಕ್ಕೆ ಬರ್ತದ. ಆ 3 ಸ್ಟೇಜ್ ಯಾವತ್ತಂದ್ರ, 1ನೇದು ಬೌದ್ಧಿಕ ವಿಕಾಸ ಮಗುವಿನಲ್ಲಿ ಆಗ್ತದ. ಇದಕ್ಕೆ ಕಾಗ್ನಿಷನ್ ಅಂತ ಹೇಳಿ ಕರಿತೀವಿ. ಇದೇ ಶಬ್ದವನ್ನ ಜೀನ್ ಪಿಯಾಜೆ ಅವರು ಬೌದ್ಧಿಕ ಸಿದ್ಧಾಂತದಾಗ ಉಪಯೋಗಿಸ್ತಾರ. ಕಾಗ್ನಿಷನ್ ಅಂತಂದ್ರ ಒಂದು ಮೆಂಟಲ್ ಪ್ರೊಸೆಸ್ ಇರ್ತದ ಜ್ಞಾನ ಗಳಿಸೋ ಸಲುವಾಗಿ. ಇಲ್ಲಿ ಏನಾಗ್ತದಂದ್ರ, ಮೆದುಳಿನ ಬೆಳವಣಿಗೆಯಿಂದ ಆಲೋಚನಾ ಶಕ್ತಿ ಹೆಚ್ಚಾಗ್ತದ. ಆಲೋಚನಾ ಶಕ್ತಿ ಹೆಚ್ಚಾಗಿದ್ರಿಂದ ಅದು ಹತ್ರ 10ನೇ ವಯಸ್ಸಿಗೆ ಬರೋದಕ್ಕಂದ್ರ ಇಂಡಿಪೆಂಡೆಂಟ್ ಆಗ್ತದ, ಸ್ವತಂತ್ರ ಆಗ್ತದ, ನಿಯಂತ್ರಣದಿಂದ ಬಿಡುಗಡೆ ಹೊಂದದ. ಯಾರ ನಿಯಂತ್ರಣದಿಂದ? ತಂದೆ ತಾಯಿಗಳ ನಿಯಂತ್ರಣದಿಂದ ಬಿಡುಗಡೆ ಹೊಂದಿ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಅವಕಾಶವನ್ನು ಪಡಿತದ. ಸೊ ಇಲ್ಲಿಂದ ಅದು ಯಾರ ಕಡೆಗೆ ಬಂದ ಒಡನಾಟ ಮಾಡ್ಕೊತದಂದ್ರ ಸಮವಯಸ್ಕರ ಗುಂಪನ್ನು ಸೇರ್ತದ, ಸ್ನೇಹಿತರೊಂದಿಗೆ ಚರ್ಚೆ ಮತ್ತು ನಿಯಮಗಳ ಒಪ್ಪಂದವನ್ನು ಮಾಡ್ಕೊಳ್ತದೆ. ಈ 3 ಪ್ರಕ್ರಿಯೆಗಳು ಆದ ಕೂಡಲೇ ಅದು ಏನ್ ಆಗ್ತದಂದ್ರ, ಅದಕ್ಕ ನೈತಿಕ ಅನ್ಯೋನ್ಯತೆ ಬೆಳೆಸ್ಕೊಂಡು ಬಿಡ್ತದೆ. ಯಾರ ಜೊತೆಗೆ ಹೇಳ್ರಿ? ಈ 3 ಅಂಶಗಳಿಂದ ಮಗು ಕುರುಡು ವಿಧೇಯತೆಯನ್ನು ಬಿಟ್ಟು ಸ್ವಯಂ ನಿರ್ಣಯದತ್ತ ಸಾಗ್ತದ ಮತ್ತು ತನ್ನ ಪೇರ್ಸ್ ಗ್ರೂಪ್ ಅಂದ್ರೆ ಸ್ನೇಹಿತರ ಗುಂಪು ಜೊತೆಗೆ ಇರ್ತದ. ಅವಾಗ ಅದರಲ್ಲಿ ಬೆಳೆಯುವಂತ ಗುಣ ಯಾವ್ದು ಹೇಳ್ರಿ? ನೈತಿಕ ಅನ್ಯೋನ್ಯತೆ, ಮಾರಲ್ ರೆಸಿಪ್ರಾಸಿಟಿ ಅಂತ ಹೇಳಿ ಇಂಗ್ಲಿಷ್ನಾಗ ಕರೀತಾರ. ಸೊ ನೈತಿಕ ಅನ್ಯೋನ್ಯತೆ ಈ ಹಂತದಲ್ಲಿ ಬೆಳೀತದ. ಗೊತ್ತಾಯ್ತಾ? ಸೊ ಇದು ಒಂದು ಪ್ರೊಸೆಸ್ ಬೆಳವಣಿಗೆ ಆಗ್ಬೇಕಾದ್ರೆ. ಇನ್ನು ಮುಂದುವರೆದು ಶಿಕ್ಷಕರಿಗೆ ಇದರ ಉಪಯೋಗ ಏನು ಅಂದ್ರೆ, ಎಜುಕೇಶನಲ್ ಇಂಪ್ಲಿಕೇಶನ್ಸ್. ಒಬ್ಬ ಟೀಚರ್ ಆದವನಿಗೆ ಈ ನೈತಿಕ ಅಂಶದ ಕುರಿತು ಎದಕ್ ಗೊತ್ತಿರ್ಬೇಕಂದ್ರೆ, ಮೊದಲನೇ ಒಂದು ಅಂಶ ನೋಡ್ರಿ, ಮಕ್ಕಳನ್ನು ಅರ್ಥ ಮಾಡಿಕೊಳ್ಳಬೇಕು ಶಿಕ್ಷಕರಾದವ್ರು. ಎದಕ್ಕಂದ್ರ 10 ವರ್ಷ ಒಳಗಿನ ಮಕ್ಕಳು ಏನಿರ್ತಾರಲ್ಲ, ಅವ್ರ ಉದ್ದೇಶ ಪೂರ್ವಕವಲ್ಲದ ತಪ್ಪಿಗೂ ಹೆದರ್ತಿರ್ತಾರ. ಸೊ ದೂಷಿಸುವ ಬದಲು ಅವರಿಗೆ ಧೈರ್ಯ ತುಂಬಬೇಕು. ಅವ್ ಮೊದಲ ಹೆದರ್ತಿರ್ತಾವ ಏನಾದ್ರೂ ಮಿಸ್ಟೇಕ್. ಇಬ್ಬರು ಸ್ನೇಹಿತರು ಹೋಗುವಾಗ ಒಬ್ಬ ಸ್ನೇಹಿತನ ಏನ್ರೆ ಒಂದು ತಪ್ಪಿನಿಂದಾಗಿ ಏನಾರೇ ಒಂದು ಘಟನೆ ಆದ್ರ ಅವನ್ ಜೊತೆ ಇರೋವು ಕೂಡ ಹೆದರ್ತಿರ್ತಾನ. ಯಾಕಂದ್ರ ಅದು ಗೊತ್ತಿರಂಗಿಲ್ಲ. ನಾವು ಕೂಡಿದೇವತ್ತಂದ್ರ ನನಗೂ ಶಿಕ್ಷೆ ಕೊಡ್ತಾರ ಅಂತ ತಿಳ್ಕೊಂಡ್ ಬಿಟ್ಟಿರ್ತದ. ಅದಕ್ಕೆ ಶಿಕ್ಷಕ ಅದಾವ್ ಮಾಡ್ಬೇಕೇನ್ ಹೇಳ್ರಿ, ಮೊದಲು ಉದ್ದೇಶ ಮೊದಲಂದ್ರ 10 ವರ್ಷಕ್ಕಿಂತ ಪೂರ್ವದಲ್ಲಿ ಏನಾಗ ತಪ್ಪುಗಳಾಗ್ತಾವಲ್ಲ ಅವು ಬೈ ಆಕ್ಸಿಡೆಂಟ್ ಆಗ್ತಿರ್ತಾವ. ಅದಕ್ಕೆ ಶಿಕ್ಷಕ ಅದಾವ ದೂಷಿಸೋ ಬದಲು ಅವ್ರಿಗೆ ಧೈರ್ಯ ತುಂಬಬೇಕು ಅಂತಂದಂಗ. ಅವಾಗ ಅವ್ರಲ್ಲೇ ಮಾರಲ್ ಡೆವಲಪ್ಮೆಂಟ್ ಮತ್ತೆ ಹೆಚ್ಚಾಗ್ತದ ಅಂದಂಗ. ಇನ್ನು 2ನೇದು ಏನಂತಂದ್ರ, ಕಾರಣಗಳನ್ನು ವಿವರಿಸಿ. ಈಗ ಸ್ಕೂಲ್ದಾಗ ಇದನ್ನ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಕಂಪಲ್ಸರಿ ಮಾಡ್ಬೇಕು, ಹಿಂಗೆಲ್ಲ ಒಟ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇರ್ತಿರ್ತಿರಲ್ಲ. ಅದನ್ನೆಲ್ಲಾನು ಕೂಡ ಕೇವಲ ಇದನ್ನು ಮಾಡಬೇಕು ಎನ್ನುವ ಬದಲು ಏಕೆ ಮಾಡಬಾರದು ಅಂದ್ರೆ, ಇಲ್ಲಿ ನೋಡಿ, ಸಾರಿ, ಸ್ಕೂಲ್ ಒಳಗ ಕಾರಣಗಳನ್ನು ವಿವರಿಸಿ. ಇಲ್ಲಿ ಸ್ಕೂಲ್ದಾಗ ಕೇವಲ ಇದನ್ನ ಮಾಡಬೇಕು ಎನ್ನುವ ಇನ್ನು 2ನೇದು ಕಾರಣಗಳನ್ನು ವಿವರಿಸಿ. ಸ್ಕೂಲ್ ಒಳಗೆ ಏನಾಗ್ತದಂದ್ರೆ, ಇದನ್ನು ಮಾಡಬೇಡ ಅಂಥೇಳಿ ರೂಲ್ಸ್ ಹೇಳ್ಬಿಡ್ತಾರ. ಬಟ್ ಏಕೆ ಮಾಡಬಾರದು ಎಂಬ ತಾರ್ಕಿಕ ಕಾರಣವನ್ನ ಅವರು ವಿವರಿಸುವುದಿಲ್ಲ. ಅದಕ್ಕೆ ನೀವು ಮಕ್ಕಳಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡೋಕ್ಕಿಂತ ಪೂರ್ವದಲ್ಲಿ ಏನಕ್ಕೆ ಅನ್ನೋದನ್ನ ಅವ್ರಿಗೆ ಕ್ಲಿಯರ್ ಮನವರಿಕೆ ಮಾಡ್ರಿ. ಅವ್ರಿಗೆ ತಿಳ್ಕೊಳ್ಳುವಷ್ಟು ಶಕ್ತಿ ಇರ್ತದ. ಸಮಾಧಾನದಿಂದ ಹೇಳಿ ತಿಳ್ಕೊಳ್ತಾರ ಅವ್ರು. ಇನ್ನು 3ನೇದು ಏನಂತಂದ್ರೆ, ಸ್ಕೂಲ್ ಒಳಗ ಆದಷ್ಟ ಗುಂಪು ಚಟುವಟಿಕೆಗಳನ್ನ ನೀವು ಗ್ರೂಪ್ ಆಕ್ಟಿವಿಟೀಸ್ ಅನ್ನ ಕಂಡಕ್ಟ್ ಮಾಡ್ರಿ. ಇದರಿಂದ ಏನಾಗ್ತದೆ ಅಂದ್ರೆ, ಸ್ನೇಹಿತರ ಜೊತೆ ಆಡುವುದರಿಂದ ಮಕ್ಕಳು ನಿಯಮಗಳನ್ನು ಗೌರವಿಸಲು ಕಲಿಯುತ್ತಾರೆ ಮತ್ತು ಸಮವಯಸ್ಕರ ಒಡನಾಟ ಮುಖ್ಯ ಇರ್ತದೆ ಈ ಹಂತದಾಗ. ಅವ್ರ ಜೊತೆ ಎಷ್ಟು ಇರ್ತಾರಲ್ಲ
ಒಬ್ಬರೊಬ್ಬರು ಭಾವನೆಗಳನ್ನ ಹಂಚ್ಕೊಳ್ತಾರೆ, ಒಬ್ಬರೊಬ್ಬರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲಿತಾರೆ ಗ್ರೂಪ್ ಆಕ್ಟಿವಿಟೀಸ್ ಇಂದ. ಇನ್ನ 4ನೇದು ಏನಂತಂದ್ರೆ ಮಾದರಿಯಾಗಿ ವರ್ತಿಸಿ. ಶಿಕ್ಷಕರು ನೀವು ಎಷ್ಟೇ ನೀವು ಪಾಠ ಮಾಡ್ರಿ, ಏನ ಕಥೆಗಳನ್ನ ಹೇಳ್ರಿ, ಆ ಕಥೆಗಳಿಂದ ಹೆಚ್ಚು ಇಂಪ್ರೆಸ್ ಆಗಿಲ್ಲ. ಅದಕ್ಕೆ ಆಗ್ತಾರ, ಬಟ್ ಅದಕ್ಕಿಂತ ಹೆಚ್ಚಿನ ಇಂಪ್ರೆಸ್ ಎದಕ್ಕೆ ಆಗ್ತಾರಂದ್ರೆ ನಿಮ್ಮನ್ನ ನೋಡಿ ಆಗ್ತಾರ. ಅವ್ರು ಎಲ್ಲೋ ಯಾರ್ದೋ ಕೇಳೋದಕ್ಕಿಂತನೂ ನಿಮ್ಮನ್ನ ನೋಡಿ ಬದಲಾವಣೆ ಹೆಚ್ಚಾಗವ್ರು ಇರ್ತಾರೆ. ನಾನು ಆ ಟೀಚರ್ ಗತೆ ಆಗ್ಬೇಕಂತೇಳಿ ಹೆಚ್ಚು ರೋಲ್ ಮಾಡೆಲ್ ಅಂತಂದ್ರೆ ಈ ವಯಸ್ಸಿನಾಗ ಟೀಚರೇ ಇರ್ತಾರೆ. ಅವ್ರು ಎಲ್ಲಾರ್ಕಿಂತ ಹೆಚ್ಚು ಗೌರವಿಸೋದು, ಎಲ್ಲಾರ್ಕಿಂತ ಹೆಚ್ಚು ಮಾತು ಕೇಳೋದು ಟೀಚರ್ದ ಇರ್ತದೆ. ಅದಕ್ಕೆ ನೀವು ಅವ್ರಿಗೆ ರೋಲ್ ಮಾಡೆಲ್ ಆಗಬೇಕು ಅನ್ನೋದು ಜೀನ್ ಪೇಜ್ ಅವರ ಒಂದು ಆಶಯ. ಓಕೆ, ಸೊ ಇವತ್ತಿನ ಅವಧಿಯಲ್ಲಿ ನಾವು ಜೀನ್ ಪೇಜ್ ಅವ್ರ ನೈತಿಕ ವಿಕಾಸದ ಕುರಿತು 2 ಹಂತಗಳನ್ನ ನಾವು ಅಭ್ಯಾಸ ಮಾಡಿದೀವಿ. ಅದರಲ್ಲಿ ಮೊದಲನೇ ಹಂತ ಏನದಲ್ಲ, ಅದಕ್ಕೆ ನಾವು ಪರಾಧಿಪತ್ಯ ಹಂತ ಅಂತ ಹೇಳಿ ಕರಿತೀವಿ. ಇದು 5ರಿಂದ 10 ವರ್ಷದ ಅವಧಿಯಾದ ಕಠಿಣ ನಿಯಮ ಇರ್ತಾವ, ಶಿಕ್ಷೆ ಭಯ ಇರ್ತದ, ಮತ್ತು ಪರಿಣಾಮಗಳಿಗೆ ಹೆಚ್ಚ ಒತ್ತು ಕೊಡುವಂತ ಈ ಹಂತ ಇರ್ತದ. 2ನೇ ಹಂತ ಏನದಲ್ಲ, ಅದು ಸ್ವಯಂ ಆಧಿಪತ್ಯದ ಹಂತ. 10 ವರ್ಷ ಮೇಲ್ಪಟ್ಟ ಮಕ್ಕಳಲ್ಲಿ ಇರ್ತಾವ. ನಿಯಮಗಳನ್ನ ಇಲ್ಲಿ ಬದಲಾಯಿಸ್ತಾರ ಅವರು. ತಾರ್ಕಿಕ ಶಿಕ್ಷೆಗೆ ಹೆಚ್ಚು ಮಹತ್ವ ಕೊಡ್ತಾರ ಮತ್ತು ಘಟನೆಯ ಉದ್ದೇಶಗಳಿಗೆ ಹೆಚ್ಚು ಒತ್ತುವನ್ನು ಕೊಡ್ತಾರ. ಸೊ ಇನ್ನು ಮುಂದುವರೆದು ನೋಡ್ರಿ, ಪ್ರಮುಖ ಪದಗಳ ಅರ್ಥ. ಈ ಒಂದು ಕಾನ್ಸೆಪ್ಟ್ದಾಗ ಬರುವಂತ ಕೆಲವೊಂದಿಷ್ಟು ಪದಗಳದಾವ, ನೆನ್ಪಿಟ್ಕೊಡ್ರಿ. ಇದನ್ನ ಒಂದ್ ಕಡೆ ಬರೆದು ಇಟ್ಕೊಂಡ್ರೆ ಬಹಳ ಒಳ್ಳೇದು. ಹೆಟೋರ್ನಮಸ್, ಯಾಕಂದ್ರೆ ಕೆಲವೊಂದು ಸಲ ಎಕ್ಸಾಮ್ ಆದಾಗ ಅದು ಏನು ಉಪಯೋಗಿಸ್ತಾರೆ ಅನ್ನೋದು ಪದದ ಅರ್ಥ ಗೊತ್ತಿರಂಗಿಲ್ಲ. ಹಿಂಗಾಗಿ ಕ್ವಶನ್ಗೆ ಆನ್ಸರ್ ನಾವು ತಪ್ಪು ಮಾಡ್ತೀವಿ. ಅದಕ್ಕೆ ಹೊಸ ಶಬ್ದಗಳು ಬಂದಾಗ ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳೋದು ಬೆಟರ್. ಹೆಟೋರ್ನಮಸ್ ಪರಾಧಿಪತ್ಯ, ಇತರರ ನಿಯಂತ್ರಣಕ್ಕೆ ಒಳಪಟ್ಟಿರುವಿಕೆ, ಬೇರೆಯವರು ಮಾಡಿದ ನಿಯಮ. ಇದು ನೆನ್ಪಿಟ್ಕೊಡ್ರಿ. ಇನ್ನು 2ನೇದು ಏನದಲ್ಲ, ಇದು ಆಟೋನಾಮಸ್ ಸ್ವಯಂ ಆಧಿಪತ್ಯ, ಸ್ವಯಂ ನಿರ್ಣಯ ಕೈಗೊಳ್ಳುವ ಸಾಮರ್ಥ್ಯ, ಸ್ವಂತ ಆಲೋಚನೆ. ಇನ್ನು 3ನೇದು ಏನಂತಂದ್ರ ಮಾರಲ್ ಡೆವಲಪ್ಮೆಂಟ್, ನೈತಿಕ ವಿಕಾಸ, ಸರಿ ಮತ್ತು ತಪ್ಪುಗಳ ನಿರ್ಣಯಿಸುವ ಗುಣದ ಬೆಳವಣಿಗೆ ಅಂತಂದಂಗೆ. ಇನ್ನು 4ನೇದು ಇಂಟೆನ್ಷನ್, ಉದ್ದೇಶಗಳು, ಒಂದು ಕೆಲಸವನ್ನು ಮಾಡುವ ಹಿಂದಿನ ಆಲೋಚನೆ ಅಥವಾ ಕಾರಣ. ಆಮೇಲೆ ನೆಕ್ಸ್ಟ್ 5th ಒನ್ ಕಾನ್ಸಕ್ವೆನ್ಸಸ್, ಪರಿಣಾಮ, ಒಂದು ಕ್ರಿಯೆಯ ನಂತರ ಆಗುವ ಫಲಿತಾಂಶ. ಕಪ್ ಹೊಡೆದ ಕೂಡಲೇ ಏನಾಯ್ತು ತಂದಂಗೆ. ಓಕೆ, ಇನ್ನು 6ನೇದು ರೆಸಿಪ್ರಾಸಿಟಿ, ಅನ್ಯೋನ್ಯತೆ, ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಮತ್ತು ಸಹಕರಿಸುವುದು ತಂದಂಗೆ. ಆಯ್ತಾ, ಇದು ಯಾವ ಹಂತದಾಗ ಆಗ್ತದ? 2nd ಹಂತದಾಗ ಆಗ್ತದ. ಸೊ ಸ್ನೇಹಿತರ ಜೊತೆಗೆ ಕೂಡಿದ್ರೆ ಅನ್ಯೋನ್ಯತೆ ಬೆಳೀತದ ಅಂದಂಗೆ. ಇನ್ನ ಟೆಸ್ಟ್, ಇಲ್ಲಿ ಆನ್ಸರ್ ಕೂಡ ಅದಾವ, ಬಟ್ ನೀವು ನೋಡ್ರಿ ಹಂಗೆ ಕ್ವಶನ್ನ. 1ನೇ ಕ್ವಶನ್ ನೋಡ್ರಿ, ಪಿಯಾಜೆಯವರ ಪ್ರಕಾರ ನೈತಿಕ ವಿಕಾಸವು ಯಾವುದರ ಆಧಾರದ ಮೇಲೆ ಬೆಳೆಯುತ್ತದೆ? ದೈಹಿಕ ವಿಕಾಸ, ಬೌದ್ಧಿಕ ವಿಕಾಸ, ಆರ್ಥಿಕ ವಿಕಾಸ. ಬೌದ್ಧಿಕ ವಿಕಾಸ ಹೆಂಗೆ ಬೆಳವಣಿಗೆ ಆಗ್ತದ, ಹಂಗ ನೈತಿಕ ವಿಕಾಸ ಆಗ್ತದ ಅಂತ ತಿಳ್ಕೊಂಡು ನಾನು ಮೊದಲೇ ಹೇಳಿದ್ದೇನೆ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, 2ನೇ ಪ್ರಶ್ನೆ, ಪರಾಧಿಪತ್ಯ ಹಂತದ ವಯೋಮಿತಿ ಎಷ್ಟು? ಪರಾಧಿಪತ್ಯ ಮೊದಲನೇ ಹಂತ ಎಷ್ಟು ಹೇಳ್ರಿ? 5ರಿಂದ 10 ವರ್ಷ. ಇನ್ನು 3ನೇ ಪ್ರಶ್ನೆ, ಯಾವ ಹಂತದಲ್ಲಿ ಮಕ್ಕಳು ನಿಯಮಗಳನ್ನು ದೇವರು ಪೋಷಕರು ಮಾಡಿದ್ದಾರೆಂದು ನಂಬುತ್ತಾರೆ? ಯಾವ ಹಂತ? ಮೊದಲನೇ ಹಂತ ಯಾವುದು? ಪರಾಧಿಪತ್ಯ ಹಂತ. ಇನ್ನು 4ನೇ ಪ್ರಶ್ನೆ, ಸ್ವಯಂ ಆಧಿಪತ್ಯ ಹಂತದಲ್ಲಿ ಮಕ್ಕಳು ನೈತಿಕ ನಿರ್ಣಯಗಳನ್ನು ಯಾವುದರ ಆಧಾರದ ಮೇಲೆ ಮಾಡುತ್ತಾರೆ? ಯಾವ್ದು ಹೇಳ್ರಿ? ಉದ್ದೇಶ. 3ನೇದು ಐತಿ ನೋಡ್ರಿ, ಉದ್ದೇಶ, ಇಂಟೆನ್ಷನ್. ಆಮೇಲೆ 5ನೇದು, ಜಾನ್ ಮತ್ತು ಹೆನ್ರಿ ಕಥೆಯ ಮೂಲಕ ಪಿಯಾಜೆ ಏನನ್ನು ವಿಶ್ಲೇಷಿಸಿದರು? ಬಿ, ನೈತಿಕ ನಿರ್ಣಯಗಳ ಸಾಮರ್ಥ್ಯದ ಬೆಳವಣಿಗೆ ಯಾವ ರೀತಿ ಆಗ್ತದೆ ಅನ್ನೋದು ವಿವರಿಸಿದ್ರು ಆ ಕಥೆ ಮೂಲಕ. 5ರಿಂದ 10 ವರ್ಷದ ಮಕ್ಕಳ ನೈತಿಕತೆ ಬೇರೆ ಇರ್ತದ. ಅವ್ರು 15 ಕಪ್ಪು ಹೊಡೆದವ್ರ ಹೆಚ್ಚು ತಪ್ಪು ಮಾಡಿದಾರ ಅಂತ ಹೇಳ್ತಾವ. ಬಟ್ 10 ವರ್ಷದ ಮೇಲ್ಪಟ್ಟವ್ರದ ನೈತಿಕ ಬೆಳವಣಿಗೆ ಹೆಚ್ಚಾಗಿರ್ತದ. ಅದಕ್ಕೆ ಅವ್ರು ಹೇಳ್ತಾರೋ ಉದ್ದೇಶ ಇವಂದು ತಪ್ಪಿತ್ತು, ಅದಕ್ಕೆ ಹೆನ್ರಿ ಏನದಲ್ಲ ಅವಂದು ತಪ್ಪ ಅಂತ ಹೇಳ್ತಾ ಒಂದೇ ಕಪ್ ಹೊಡೆದಿದ್ರು ಅವಂದ ತಪ್ಪಂತ. ಪ್ರಶ್ನೆ 6, ಕುರುಡು ವಿಧೇಯತೆ ಯಾವ ಹಂತದ ಲಕ್ಷಣ? ಪರಾಧಿಪತ್ಯದ ಲಕ್ಷಣ. ಓಕೆ, ಇನ್ನ 7ನೇ ಪ್ರಶ್ನೆ, ಸ್ವಯಮಾಧಿಪತ್ಯ ಹಂತವನ್ನು ತಲುಪಲು ಯಾವುದು ಮುಖ್ಯ ಕಾರಣ? ಒಂದು ಬೌದ್ಧಿಕ ವಿಕಾಸ, ಸಮವಯಸ್ಕರ ಒಡನಾಟ, ಮೇಲಿನ ಎಲ್ಲವು. ಅಂದ್ರೆ ಇವೆರಡೂ ಕೂಡ ಕಾರಣ ಇದಾವ ತಂದಾಗ ಆನ್ಸರ್ ಸಿ. ಆಮೇಲೆ ನೆಕ್ಸ್ಟ್ 8ನೇ ಪ್ರಶ್ನೆ, 6 ವರ್ಷದ ಮಗು ಕಥೆಯಲ್ಲಿ ಯಾರನ್ನು ಹೆಚ್ಚು ತಪ್ಪು ಮಾಡಿದ್ದಾರೆಂದು ಹೇಳುತ್ತದೆ? ವರದಿದ ಪ್ರಕಾರ ಜಾನ್ ಅಂತ ಹೇಳ್ತದೆ. ಓಕೆ, 9ನೇದು, ನೈತಿಕ ಸದಾಚಾರದ ಹಂತದ ಮೂಲಕ ಹಾದು ಹೋಗದೆ ಸ್ವಯಂ ಆಧಿಪತ್ಯ ಹಂತ ತಲುಪಲು ಸಾಧ್ಯವೇ? ಇಲ್ಲ, ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಕ್ರಮಾನುಗತ ಅದ. ಒಂದ್ ಹಂತ ದಾಟಿದ ಕೂಡಲೇ ಇನ್ನೊಂದು ಹಂತಕ್ಕೆ ಹೋಗ್ಬೇಕು ಅಂತಂದಂಗೆ. ಓಕೆ, ಇನ್ ಲಾಸ್ಟ್ ಪ್ರಶ್ನೆ, 10 ವರ್ಷದ ನಂತರ ಮಕ್ಕಳು ನಿಯಮಗಳ ಬಗ್ಗೆ ಏನೇನು ಅರ್ಥ ಮಾಡಿಕೊಳ್ಳುತ್ತಾರೆ? ಎಲ್ಲರ ಇಚ್ಛೆಯಂತೆ ನಿಯಮಗಳನ್ನ ಬದಲಾಯಿಸಬಹುದು ಅಂತ ತಿಳ್ಕೊಂಡಿರ್ತಾರೆ. ಸೊ ಈ ಕಾನ್ಸೆಪ್ಟ್ ಸಂಬಂಧಪಟ್ಟಂತೆ ಈ ಪ್ರಶ್ನೆಗಳನ್ನ ಬಿಟ್ಟು ಮತ್ತೇನು ಬೇರೆ ಹೊಸದೇನು ಕೇಳಕ್ ಬರಂಗಿಲ್ಲ. ಕೇಳಿದ್ರು ಅಲ್ಪ ಸ್ವಲ್ಪ ಬದಲಾವಣೆ ಇರ್ತದೆ. ಸೊ ಇದನ್ನ ಅರ್ಥ ಆಗ್ಯದ ಅಂತ ಹೇಳಿ ತಿಳ್ಕೊಂಡಿದ್ದಾನೆ. ಮತ್ತೇನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೂ ಕೂಡ ತಾವ ಕಮೆಂಟ್ನಲ್ಲಿ ಡೌಟ್ ಅನ್ನು ಹಾಕ್ರಿ, ನಾನು ಉತ್ತರಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಮುಂದಿನ ಒಂದು ಕಾನ್ಸೆಪ್ಟ್ ಜೊತೆಗೆ, ಹೊಸ ಒಂದು ಕಾನ್ಸೆಪ್ಟ್ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.